ನಾವು ಯಾವುದೇ ಒಂದು ಡಿಸೈನ್ ಮಾಡಲಿ, ಲೋಗೋ ಆಗಿರ್ಬೋದು, ವಿಸಿಟಿಂಗ್ ಕಾರ್ಡ್ ಆಗಿರ್ಬೋದು, ಅಥವಾ ಗ್ರೀಟಿಂಗ್ ಕಾರ್ಡ್ ಆಗಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಗೆ ಬೇಕಾಗಿರುವಂಥ ಒಂದು ಬ್ಯಾನರ್ ಆಗಿರ್ಬೋದು, ಕವರ್ ಇಮೇಜ್ ಆಗಿರ್ಬೋದು, ಈವೆಂಟ್ ಟೆಂಪ್ಲೇಟ್ಸ್ ಆಗಿರ್ಬೋದು. ಓಕೆ, ಪ್ರತಿಯೊಂದಕ್ಕೂ ಕೂಡ ನಾವು ಕಲರ್ಗಳನ್ನು ಹೇಗೆ ಆಯ್ಕೆ ಮಾಡಬೇಕು, ಇದೊಂದು ದೊಡ್ಡ ಸಮಸ್ಯೆ. ಜನರಲಿ ಬೇರೆಯವ್ರದನ್ನ ನೋಡ್ತೀವಿ, ನಮಗದು ಇಷ್ಟ ಆಗುತ್ತೆ, ಆ ಥರ ತಗೋಬೇಕು ಅಂತ ಅನ್ಕೋತೀವಿ. ಸಮ್ವೇರ್ ಅದು ನಮ್ಮ ನಿಷ್ಗೆ ಸುಟೇಬಲ್ ಆಗಿರಲ್ಲ. ಸೊ ಇವಾಗ ನಮ್ಮ ನಿಷ್ಗೂ ಕೂಡ ಅದು ಸುಟೇಬಲ್ ಆಗಿರಬೇಕು ಮತ್ತು ಅಟ್ರಾಕ್ಟಿವ್ ಆಗಿ ಕೂಡ ಕಾಣಬೇಕು. ಅಂದರೆ ನಾವೇನು ಮಾಡಬೇಕು, ಯಾವ ಥರ ಆ ಇರುವಂಥ ಒಂದು ಟೆಂಪ್ಲೇಟ್ನ ಬಳಸಿ ನಮ್ಮ ಒಂದು ಕಲರ್ ಕಾಂಬಿನೇಷನ್ಸ್ಗಳನ್ನ ನಾವು ಅದರಲ್ಲಿ ಬಳಸ್ಕೋಬಹುದು. ಇದನ್ನ ಒಂದ್ಸಲ ನೋಡೋಣ. ಓಕೆ, ಈಗ let us start with one simple design. Okay, ಓಕೆ, ನಾನೇ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಡಿಸೈನ್ನ ತಗೊಳ್ಳೋ ಬದಲು, ವಾಟ್ ಡು ಯು ವಾಂಟ್ ಮೀ ಟು ಕ್ರಿಯೇಟ್, ಐ ಗಿವ್ ಯು 3 ಆಪ್ಷನ್ಸ್. ಕಮೆಂಟ್ ಮಾಡಿ ತಿಳಿಸಿ 1, 2 or 3 ಅಂತ. 1 ವಿಸಿಟಿಂಗ್ ಕಾರ್ಡ್, 2nd ಇನ್ವಿಟೇಷನ್ ಕಾರ್ಡ್, 3rd ಸೋಷಿಯಲ್ ಮೀಡಿಯಾ ಪೋಸ್ಟ್. ಯಾವ್ದು ಬೇಕು ನಿಮ್ಮ ನಂಬರ್ ಆಯ್ಕೆ ಮಾಡ್ಕೊಳ್ಳಿ. 1 ವಿಸಿಟಿಂಗ್ ಕಾರ್ಡ್, 2 ಇನ್ವಿಟೇಷನ್ ಕಾರ್ಡ್, 3 ಸೋಷಿಯಲ್ ಮೀಡಿಯಾ ಪೋಸ್ಟ್. ಕಮೆಂಟ್ ಮಾಡಿ, ನಿಮ್ಮ ಆಯ್ಕೆನ ಕಮೆಂಟ್ ಮಾಡಿ. ಐ ವಿಲ್ ಚೂಸ್ ದಟ್. ಮ್ಯಾಕ್ಸಿಮಮ್ ನಂಬರ್ ಯಾವುದಕ್ಕೆ ಬರುತ್ತೋ ಅದನ್ನು ಚೂಸ್ ಮಾಡಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ 2 ಬಂತು, ಒಂದು ಇನ್ವಿಟೇಷನ್ ಕಾರ್ಡ್ ಬಂತು, ಒಂದು ವಿಸಿಟಿಂಗ್ ಕಾರ್ಡ್ ಬಂತು. ಸೊ ಲೆಟ್ ಅಸ್ ಗೋ ವಿತ್ ಸೋಷಿಯಲ್ ಮೀಡಿಯಾ ಪೋಸ್ಟ್. ಈಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಬಂದಾಗ ಲೆಟ್ ಅಸ್ ಗೋ ವಿತ್ ದಿಸ್. ಬೇಡ, ಇದು ಹಳೆ ಸೈಜ್ ಇದೆ. Let me take a new size altogether. Projects. ಇವಾಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಬಂದಾಗ ಐ ಕ್ಯಾನ್ ಚೂಸ್ ಎನಿ ನಿಶ್. ನಿಮ್ಮ ನಿಶ್ನ ಟೈಪ್ ಮಾಡಿ, ಮೊದಲೇ ಟೈಪ್ ಮಾಡ್ತೀರಾ ಆ ನಿಶ್ನ ತಗೋತೀನಿ. ಡಿಜಿಟಲ್ ಮಾರ್ಕೆಟಿಂಗ್ ಒಂದನ್ನ ಬಿಟ್ಟು, ಯಾಕಂದರೆ ಸಾಕಷ್ಟು ಸಲ ಅದನ್ನು ಕವರ್ ಮಾಡಿದ್ದೀನಿ. ಬೇರೆ ಯಾವುದಾದ್ರೂ ನಿಶ್ ಇದ್ರೆ ಅದನ್ನು ಟೈಪ್ ಮಾಡಿ. ಮನಿ ಮ್ಯಾನೇಜ್ಮೆಂಟ್, ಓಕೆ ಫೈನ್. ಫೈನಾನ್ಷಿಯಲ್. ಈಗ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ ನಾವೊಂದು ಲೋಗೋನ ಡಿಸೈನ್ ಮಾಡ್ಕೊಂಡಿದ್ದೀವಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ಮೊದಲು ಯಾವುದನ್ನ ಗಮನದಲ್ಲಿಡಬೇಕು ಅಂದರೆ, ನಮ್ಮ ಲೋಗೋನ ಹಾಕಿದಾಗ ಆ ಲೋಗೋ ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅದ್ರ ಮೇಲೆ. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ನಾನು ಪ್ರೊಡಕ್ಟ್ಸಲ್ಲಿ ಹೋಗ್ತೇನೆ.
ಓಕೆ, ಲೆಟ್ ಅಸ್ ಚೂಸ್ ಟೆಂಪ್ಲೇಟ್ ಫಸ್ಟ್. ಲೋಗೋ ಮೇಲೆ ಮತ್ತೆ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಈಗ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಹೋದಾಗ ನಾನು ಡಿಸೈನ್ ಮೇಲೆ ಹೋಗ್ತೇನೆ. ಡಿಸೈನಲ್ಲಿ ಹೋದಾಗ ಇಲ್ಲಿ ಫೈನಾನ್ಷಿಯಲ್ ಅಡ್ವೈಸರ್, ಫೈನಾನ್ಷಿಯಲ್ ಪ್ಲಾನಿಂಗ್, ಫೈನಾನ್ಷಿಯಲ್ ಸರ್ವಿಸಸ್, ಫೈನಾನ್ಷಿಯಲ್ ಪ್ಲಾನಿಂಗ್. ಓಕೆ, ಸೊ ಲೆಟ್ ಮೀ ಚೂಸ್ ದಿಸ್. ಈ ಫೈನಾನ್ಷಿಯಲ್ ಪ್ಲಾನಿಂಗ್ ತೊಗೊಂಡಾಗ ಜನರಲ್ ಏನಾಗುತ್ತೆ ಅಂದರೆ ಇಟ್ ಈಸ್ ಆಲ್ ರಿಲೇಟೆಡ್ ಟು ಪ್ರಾಸ್ಪೆರಿಟಿ ಆ್ಯಂಡ್ ಟ್ರಸ್ಟ್. ಓಕೆ, ವೆಲ್ತ್ ಕ್ರಿಯೇಷನ್, ಪ್ರಾಸ್ಪೆರಿಟಿ, ಟ್ರಸ್ಟ್. ಸಾಮಾನ್ಯವಾಗಿ ನೀವು ಪ್ರಕೃತಿಯಲ್ಲಿ ನೋಡಿದಾಗ ಅಬಂಡೆನ್ಸ್ ಅಲ್ಲಿ ಯಾವ್ದಿರುತ್ತೆ ಅದೆಲ್ಲ ಬ್ಲೂ ಕಲರಲ್ಲಿ ಇರುತ್ತೆ. ಆಕಾಶ, ಸಾಗರ, ಓಕೆ, ಇದೆಲ್ಲ ಬ್ಲೂ ಕಲರಲ್ಲಿ ಸ್ಪ್ರೆಡ್ ಆಗಿರುತ್ತೆ, ವೈಡ್ ಸ್ಪ್ರೆಡ್ ಆಗಿರುತ್ತೆ. ಈವನ್ ಯು ಕ್ಯಾನ್ ಗೋ ವಿತ್ ಗ್ರೀನ್, ಲೈಟ್ ಗ್ರೀನ್. ಜನರಲಿ ಇದಕ್ಕೆ ಲೈಟ್ ಗ್ರೀನ್ನ ಬಳಸ್ಬೋದು. ಬಟ್ ಪ್ರೆಫರಬಲ್ ಕಲರ್ಸ್ ಆರ್ ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಆ್ಯಂಡ್ ವೈಟ್. ಈ ಮೂರೇ ಕಾಂಬಿನೇಷನ್ಸ್ಗಳಲ್ಲಿ ನೀವು ತಗೋಬೇಕು. ಈವನ್ ನೀವು ನಿಮ್ಮ ಲೋಗೋ ಡಿಸೈನ್ ಮಾಡ್ಕೊಂಡ್ರು ಕೂಡ ಇದೇ ಮೂರು ಕಲರ್ನ ಬಳಸಿ ಲೋಗೋ ಡಿಸೈನ್ ಮಾಡ್ಕೊಂಡಾಗ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಓಕೆ, ಆದರೆ ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೇಲೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಡುತ್ತೆ. ಓಕೆ, ಸೊ ಲೆಟ್ ಅಸ್ ಡೂ ಅಂತ, ಲೆಟ್ ಅಸ್ ಸೆಲೆಕ್ಟ್ ಎನಿ ಒನ್ ಆರ್ ಟು, ಎನಿ ಒನ್ template from here. See this. ಈಗ ಇಲ್ಲೊಂದು ಪೋಸ್ಟ್ ಬಂತು, ಈ ಥರ ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಕೂಡ ಅದನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ಲ. ಸೊ ಈ ಥರ ಮಾಡ್ಕೊಬೋದು ಆ್ಯಕ್ಚುಲಿ. ಓಕೆ, ಆದರೆ ನಮಗೇನು ಬೇಕಾಗಿದೆ ಇವಾಗ, ನಮಗೆ ನಮ್ಮದೇ ಆದಂಥ ಬ್ರ್ಯಾಂಡ್ ಕಲರ್ಸ್ ಇದ್ರ ಮೇಲೆ ಬರಬೇಕು, ಹೌದಾ? ಸೊ ಅದನ್ನು ಮಾಡಬೇಕಂದ್ರೆ ಏನು ಮಾಡಬೇಕು, ಯಾವ ಥರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಇದಕ್ಕೆ? ಸೊ ಫಸ್ಟ್ ಆಫ್ ಆಲ್ ಡೂ ಅಂತೆ, ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ಡುಪ್ಲಿಕೇಟ್ ಮಾಡ್ಕೊಳ್ಳಿ. ಡುಪ್ಲಿಕೇಟ್ ಮಾಡ್ಕೊಂಡಾಗ ಕಂಪ್ಯಾರಿಸನ್ ಗೊತ್ತಾಗುತ್ತೆ ನಿಮಗೆ. ಇರೋ ಕಲರ್ ಇದ್ರೆ ಹೆಂಗಾಗುತ್ತೆ, ಆಮೇಲೆ ನಮ್ಮ ಕಲರ್ ಇದಕ್ಕೆ ಬಂದರೆ ಅದು ಹೆಂಗೆ ಕಾಣಿಸುತ್ತೆ. ಓಕೆ, ನಾವು ಲೆಟ್ ಮಿ ಇಂಪ್ಲಿಮೆಂಟ್ ದ ಲರ್ನರ್ಸ್ ಓನ್ ಕಲರ್ಸ್ ಟು ದಿಸ್. ಲರ್ನರ್ಸ್ ಓನ್ ಕಲರ್ಸ್ ಇದಕ್ಕೆ ಬರಬೇಕಂದ್ರೆ ಏನು ಮಾಡಬೇಕು? ವಾಟ್ ಐಲ್ ಡೂ ಇಸ್, ನಾನು ಬ್ರ್ಯಾಂಡಲ್ಲಿ ಹೋಗಿ ಲರ್ನರ್ಸ್ ಓನ್ ಲೋಗೋ ತೊಗೊಂಡು ಬರ್ತೀನಿ. Okay, let me fetch learners in logo here. ಓಕೆ, ಇಲ್ಲಿ ಲರ್ನರ್ಸ್ ಒಂದು ಲೋಗೋ ಬಂತೀವಿ. ಇದನ್ನು ಚಿಕ್ಕದು ಮಾಡ್ಕೋತೀನಿ, ಎಲ್ಲೋ ಒಂದು ಕಡೆ ಇಡ್ತೀನಿ. ಓಕೆ, ಅಥವಾ ಇಲ್ಲಿ ಇಟ್ಕೊಳ್ಳೋಣ. ಇದ್ರ ಪಕ್ಕದಲ್ಲಿ ಏನು ಮಾಡೋಣ, ಒಂದು 2-3 ಕಲರ್ ಟೆಂಪ್ಲೇಟ್ಸ್ಗಳನ್ನು ಸ್ಕ್ವೇರ್ ಸರ್ಕಲ್ ಬಂತಾಯ್ತು. ಓಕೆ, ಸ್ಕ್ವೇರ್ ಬಂತು. ನನಗೆ ಬೇಕಾಗಿರೋ ಕಲರ್ಸ್ ಯಾವುದು, ಕಾಪಿ ಪೇಸ್ಟ್, ಇದೆರಡು ತೊಗೊಂಡೆ. ಈ ಎರಡಕ್ಕೂ ಕಲರ್ಸ್ ಚೇಂಜ್ ಮಾಡ್ತೀನಿ. ಈಗ ಲರ್ನರ್ಸ್ ಒಂದು ಲೋಗೋ ಇದರಲ್ಲಿ ತೊಗೊಂಡಿರೋದ್ರಿಂದ ಲರ್ನರ್ಸ್ ಒಂದು ಎಲ್ಲ ಕಲರ್ಸ್ ಬಂದಿದೆ. ಒಂದನ್ನು ಡಾರ್ಕ್ ಬ್ಲೂ ಆಗಿ ತಗೋತೇನೆ, ಇನ್ನೊಂದನ್ನು ಲೈಟ್ ಬ್ಲೂ. ಇದೆರಡು ತೊಗೊಂಡ್ಬಿಟ್ಟು ಇಲ್ಲೆಲ್ಲ ಇಡ್ತೀನಿ. This is the most I can do. ಓಕೆ, ಫೇರ್ ಎನಫ್. ಈಗ ಇದೆರಡು ಬಂತು, ಆದಷ್ಟು ಇದನ್ನು ಒಂದರೊಂದು ಓವರ್ಲ್ಯಾಪ್ ಆಗೋತ್ರ ಇಡ್ತೇನೆ. ಓಕೆ, ಈಗ ಇದೆರಡದು ಸ್ಕ್ರೀನ್ಶಾಟ್ ತಗೋತೀನಿ ನಾನು. ಸ್ವಲ್ಪ ದೊಡ್ಡ ಮಾಡೋಣ. Let us take a screenshot.
ಅಥವಾ ಟೆಕ್ಸ್ಟ್ ಇಲ್ಲದೆ ಇರೋ ತೊಗೊಳ್ಳೋಣ. ಓಕೆ, ಈಗ ಇದನ್ನ ಎರಡನ್ನೂ ಡಿಲೀಟ್ ಮಾಡ್ತೀನಿ. ಅದು ಎರಡರದ್ದು ಕಾಂಬಿನೇಷನ್ಸ್ ಇಲ್ಲಿ ಬರಬೇಕು ಅಂದರೆ ನಾನು ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ನಾನು ತೊಗೊಂಡಿರೋ ಸ್ಕ್ರೀನ್ಶಾಟ್ದು ಕಲರ್ ಸ್ಕ್ರೀನ್ಶಾಟ್ ಇಲ್ಲಿ ಪೇಸ್ಟ್ ಮಾಡಿದೆ. ಓಕೆ, ಈಗ ನಾನೇನು ಮಾಡ್ತೀನಿ, ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡ್ತೀನಿ. ಅಪ್ಲೈ ಕಲರ್ಸ್ ಟು ಪೇಜ್ ಅಂತ ಇದೆ ಇಲ್ಲಿ ನೋಡಿ. ಅಪ್ಲೈ ಕಲರ್ಸ್ ಟು ಪೇಜ್ ಕ್ಲಿಕ್. ನೀವು ಜಸ್ಟ್ ನಿಮ್ಮ ಕಲರ್ ಪ್ಯಾಲೆಟ್ನ ಇದ್ರ ಮೇಲೆ ಡ್ರಾಪ್ ಮಾಡಿ ಅಪ್ಲೈ ಕಲರ್ಸ್ ಟು ಪೇಜ್ ಅಂತ ಕೊಟ್ಟರೆ ಹಿಂಗೆ ಬಂತು. ಓಕೆ, ಈಗ ಇನ್ನೊಂದ್ಸಲ ಮಾಡ್ತೀನಿ. ಎಲ್ಲಿ ಡಾರ್ಕ್ ಬ್ಲೂ ಇದೆ ಅಲ್ಲಿ ಲೈಟ್ ಬ್ಲೂ ಬಂದು, ಎಲ್ಲಿ ಲೈಟ್ ಬ್ಲೂ ಇದೆ ಅಲ್ಲಿ ಡಾರ್ಕ್ ಬ್ಲೂ ಬರೋ ಥರ ಮಾಡಬೇಕಂದ್ರೆ ಮತ್ತೆ ರೈಟ್ ಕ್ಲಿಕ್ ಮಾಡಿ ಅಪ್ಲೈ ಕಲರ್ಸ್ ಟು ಪೇಜ್. ಅಂದರೆ ನೀವೇನು ಮಾಡ್ಬೋದು, ಎಲ್ಲ ಕಾಂಬಿನೇಷನಲ್ಲೂ ಕೂಡ ನೋಡ್ಕೋಬೋದು. ಓಕೆ, ಈಗ ಇಲ್ಲಿ ಲೋಗೋ ಇದೆ. ಓಕೆ, ಈ ಲೋಗೋಗೆ ವೈಟ್ ಪ್ಯಾಚ್ ಇದೆ ಹಿಂದ್ಗಡೆ. ಇದನ್ನು ನಾನು ರಿಮೂವ್ ಮಾಡ್ತೀನಿ ಬ್ಯಾಕ್ಗ್ರೌಂಡ್. ಏನಾಗುತ್ತೆ ಅಂತ ನೋಡಿ. ಓಕೆ, ಇವಾಗ ಇದು ಲೋಗೋ ಇಲ್ಲಿ ಕಾಣಿಸ್ತಾ ಇದೆ, ಹೌದಾ? ಆದರೆ ಎಲ್ಲಿ ಲೈಟ್ ಬ್ಲೂ ಇದೆ ಅಲ್ಲಿ ಸರಿಯಾಗಿ ಕಾಣಿಸ್ತಾ ಇದೆ. ಕರೆಕ್ಟ್? ಸೊ ವಾಟ್ ವಿ ಕ್ಯಾನ್ ಡೂ, ಅದಕ್ಕೂ ಕೂಡ ಸೊಲ್ಯೂಷನ್. ಒಂದು, ನೀವು ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಇದಂತೂ ಹೋಯ್ತು, ಡಿಲೀಟ್, ಒರಿಜಿನಲ್ ಪಿಕ್ಚರ್ ಹೋಗುತ್ತೆ. ಎರಡನೇದು, ಮೊದಲನೇದು ಈ ಕಲರಲ್ಲಿದೆ, ಎರಡನೇದು ರೈಟ್ ಕ್ಲಿಕ್ ಅಪ್ಲೈ ಕಲರ್ಸ್. ಓಕೆ, ಸೊ ಈ ಸ್ಕ್ವೇರ್ನ ತೆಗೆದುಬಿಡಿ. ಕಲರ್ ಪ್ಯಾಲೆಟ್ ಸ್ಕ್ವೇರ್ ಇತ್ತಲ್ಲ ಅದನ್ನು ತೆಗೆದು ಹಾಕಿ. ಕಲರ್ ಅಪ್ಲೈ ಆದ ತಕ್ಷಣ ತೆಗೆದು ಬಿಡಬೇಕು. ನೀವು ಇಂಡಿವಿಜುವಲಿ ಎಲ್ಲ ಕಲರ್ಸ್ಗಳನ್ನ ಚೇಂಜ್ ಮಾಡ್ತಾ ಹೋದ್ರೆ ಟೈಮ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿ. ಓಕೆ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ರೈಟ್? ಈಗ ಲೋಗೋನ ಎಲ್ಲಾದ್ರೂ ಇನ್ಸರ್ಟ್ ಮಾಡಬೇಕು ಅಂತಂದ್ರೆ ಯು ಶುಡ್ ಕ್ರಿಯೇಟ್ ಸಮಥಿಂಗ್ ದ್ಯಾಟ್ ಬ್ಯಾಕ್ಸ್ ಅಪ್ ದ ಲೋಗೋ. ಓಕೆ, ಇವಾಗ ಇಲ್ಲಿ ಇಡ್ತೀನಿ ಅಂತಂದ್ರೆ ಇದನ್ನ ಚಿಕ್ಕದು ಮಾಡ್ಕೋಬೇಕಾಗತ್ತೆ. ಈ ಟೆಕ್ಸ್ಟ್ಗಳನ್ನ ಸ್ವಲ್ಪ ಈ ಕಡೆ ತೊಗೊಂಡು ಬರಬೇಕು, ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೋಬೇಕು. should be somewhat like this. ಆವಾಗ ಇದನ್ನ ಇಲ್ಲಿ ಇಡ್ಬೋದು ನಾವು. ಇದನ್ನು ಕೂಡ ಲೆಫ್ಟ್ ಅಲೈನ್ಮೆಂಟ್ ಮಾಡಿ ಈಗ ನೋಡಿ. ಇದನ್ನ ಇಲ್ಲಿ ಇಟ್ಟಾಗ್ಲೂ ಕೂಡ ನೀವು ಡೈರೆಕ್ಟ್ ಆಗಿ ಹಾಗೆ ಬಿಡೋದಕ್ಕೆ ಬರಲ್ಲ. ಯಾಕಂದ್ರೆ ಏನಾಗಿದೆ, ಈಗ ಎದ್ದು ಕಾಣಿಸ್ತಾ ಇಲ್ಲ ಅದು. ಕರೆಕ್ಟ್? ಸೊ ಚೂಸ್ ಸಮಥಿಂಗ್ ದ್ಯಾಟ್ ಕ್ಯಾನ್ ಎನ್ಹಾನ್ಸ್ ಇಟ್ಸ್ ಕಲರ್. ಎಲಿಮೆಂಟ್ಸ್ ಅಲ್ಲಿ ಹೋಗಿ ಗ್ಲೋ ಅಂತ ಕೊಡಿ. ಗ್ಲೋ ಅಂತ ಕೊಟ್ಟಾಗ ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಗ್ಲೋ ಸಿಗುತ್ತೆ. Let me take this. Yes. ಇದಕ್ಕೆ ಸೆಂಟರ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲು ಅಡ್ಜಸ್ಟ್ ಮಾಡ್ಕೊಂಡು ಪೊಸಿಷನ್ ಕ್ಲಿಕ್ ಮಾಡಿ, ದೆನ್ ಸೆಂಡ್ ಇಟ್ ಟು ಬ್ಯಾಕ್. ನಾವು ಸಿ, ನೀವು ಯಾವುದೇ ರೀಸನ್ ಇಂದನೂ ಒಂದು ಪ್ಯಾಚ್ ವರ್ಕ್ ತರ ಅಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ನೀವು ಲೋಗೋ ಕೂಡ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ನೀವು ಪ್ಯಾಚ್ ವರ್ಕ್ ಮಾಡಿದ್ದೀರಾ ಅಂತ ಅನಿಸ್ತಾ ಇಲ್ಲ. ಆಮೇಲೆ ನಿಮ್ಮ ಬ್ರ್ಯಾಂಡಿಂಗ್ ಕಲರ್ಸ್ನ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೊಂಡಿದ್ದೀರಾ. ಈಗ ಇದನ್ನೇ ಆ ಕಡೆನೂ ಬೇಕು ಅಂತಂದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಸಿಮಿಲರ್ ಆಗಬೇಕು ಅಂತಂದ್ರೆ, ಯಾಕಂದ್ರೆ ಕಲರ್ ಪ್ಯಾಲೆಟ್ ಹೆಂಗಿದೆ, ಒಂದು ಡಾರ್ಕು ಇದೆ, ಲೈಟು ಇದೆ. ಲೋಗೋದಲ್ಲೂ ಎರಡು ಕಲರ್ ಇದೆ, ಹೌದಾ? ಜಸ್ಟ್ ಇದನ್ನ ಈ ಕಡೆ ತಗೋತೇನೆ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತೆ. Now again I'm choosing ಇರುತ್ತದು. Okay, let me choose it from here itself. Copy and paste and position backward. See this.
It looks elegant yet very very effective. ಓಕೆ, ನಿಮ್ಮ ಕಲರ್ ಕಾಂಬಿನೇಷನ್ಗೂ ಯಾವುದೇ ಥರದ ಧಕ್ಕೆ ಆಗಲಿಲ್ಲ. ಆಮೇಲೆ ನಿಮ್ಮ ಡಿಸೈನ್ಸಲ್ಲೂ ಕೂಡ ನಿಮ್ಮ ಲೋಗೋ ಹೈಲೈಟ್ ಆಗೋ ಥರ ಮಾಡುತ್ತೆ. ಪ್ಲಸ್ ನಿಮ್ಮ ಬ್ರ್ಯಾಂಡಿಂಗ್ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಬೋದು. ಈ ಥರ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಬ್ರ್ಯಾಂಡಿಂಗ್ನು ಕೂಡ ಮ್ಯಾನೇಜ್ ಮಾಡ್ಕೋಬೋದು. ಆಮೇಲೆ ನಿಮ್ಮ ಲೋಗೋಗಳನ್ನು ಕೂಡ ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಯಾವಾಗ ನಿಮ್ಮ ಲೋಗೋ ಕಲರ್ ಬೇರೆ ಇರುತ್ತೆ ಆವಾಗ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೆಟಸ್ ಡೈರೆಕ್ಟ್ ಯೆಲ್ಲೋ ಕಲರ್ ಇದ್ರೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇನ್ನೊಂದು ಆಪ್ಷನ್ ಇದೆ, ಏನು ಗೊತ್ತಾ, ನಿಮ್ಮ ಲೋಗೋಗಳನ್ನು ನೀವು 2 ಕಲರಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸ್ಮಾರ್ಟ್ ಲೈಕ್ ದಿಸ್. ಇಲ್ಲಿ ನೋಡಿ, ಒಂದು ಕಂಪ್ಲೀಟ್ ಬ್ಲೂ ಕಲರ್ ಇದೆ. ಓಕೆ, ದಿಸ್ ಇಸ್ ಒನ್ ಕಲರ್. ಇನ್ನೊಂದು ಕಂಪ್ಲೀಟ್ ವೈಟಲ್ಲೂ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆನಾ? ಇದು ಕಂಪ್ಲೀಟ್ ವೈಟಲ್ಲಿದೆ. ಇವಾಗ ನಾನು ಈ ಎರಡನ್ನೂ ತೊಗೊಂಡು ಬಂದು ಯಾವುದ್ರ ಮೇಲಾದರೂ ಹಾಕ್ಕೊಳ್ಳಿ, ನಡೆಯುತ್ತೆ ನನಗೆ. ಫಾರ್ ಎಕ್ಸಾಂಪಲ್ ಇದನ್ನು ಮತ್ತು ಇದನ್ನು, ಇದನ್ನು ಮತ್ತು ಇದನ್ನು ಎರಡು ಕಾಪಿ ಮಾಡ್ತೀನಿ. I'll bring it here. ಯಾವ ಜಾಗದಲ್ಲಿ ಯಾವ್ದು ಬೇಕೋ ಅದನ್ನು ನಾನು ತಗೋತೀನಿ. ಇಲ್ಲಿ ಡಾರ್ಕ್ ಆದ್ರೆ ನಡೆಯುತ್ತೀವಲ್ಲ, ಲೆಟಸ್ ನಾನು ಇದನ್ನು ತೆಗಿತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಓಕೆ, ನಾನು ಈ ವೈಟ್ ಇಲ್ಲಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ವೈಟ್ ಇದ್ರ ಮೇಲೆ ಬೇಕಾಗಿಲ್ಲ. ವೈಟ್ ಎಲ್ಲಿ ಬೇಕು? ಡಾರ್ಕ್ ಬ್ಲೂ ಇದ್ದಲ್ಲಿ ಬೇಕು. ಸೊ ಐ ಜಸ್ಟ್ ಕಟ್ ದಿಸ್. ಅದಕ್ಕೆ ಮಲ್ಟಿಪಲ್ ವೇರಿಯೇಷನ್ಸ್ ಯಾಕೆ ಮಾಡಿರ್ತಾರೆ ಲೋಗೋಗಳದ್ದು ಅಂದರೆ ಇದೇ ಕಾರಣಕ್ಕಾಗಿ. ಇಟ್ ಶುಡ್ ಬಿ ವೆರಿ ಈಸಿಲಿ ಟ್ರಾನ್ಸ್ಫರೇಬಲ್. ಇಲ್ಲಾಂದ್ರೆ ಇದರ ಕಲರ್ ಏನು ಮಾಡ್ಬೋದು, ನೀವು ಇದೇ ಕಲರಲ್ಲಿ ತೊಗೊಂಡು ಬರ್ಬೋದು. ನೀವು ಯಾವ ಕಲರ್ ಮಾಡ್ಕೊಂಡಿರ್ತೀರಾ, ಟೆಂಪ್ಲೇಟ್ ಯಾವ ಕಲರ್ ಮಾಡ್ಕೊಂಡಿರ್ತೀರಾ ಅದೇ ಕಲರಲ್ಲಿ ತೊಗೊಂಡು ಬರ್ಬೋದು. ಎಡಿಟ್ and Duton. ಆ ಕಲರ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಎಕ್ಸಾಕ್ಟ್ಲಿ ಎರಡು ಕಡೆ ಅದೇ ಕಲರ್ ಹಾಕ್ಬಿಟ್ರೆ ಮುಗಿದೋಗುತ್ತೆ. ಈ ಕಲರ್ ಯಾವ್ದಿದೆ ನೋಡ್ಕೊಂಡು ನೋಡಿ, ಅದನ್ನೇ ತಗೊಂಡ್ರೆ ಈ ಕಲರ್ ಇದೆಲ್ಲ. ಬಂತು ನೋಡಿ. ಓಕೆ, ಒಂದು ಕಾಂಟ್ರಾಸ್ಟ್ ಅಲ್ಲಿರುವಂಥ ಆ ಲೈಟ್ ಕಲರ್ನ ತಗೊಳ್ಳಿ. ಇನ್ನೊಂದು ಕಡೆ ಏನು ಮಾಡಿ, ಇಲ್ಲಂತೂ ಡಾರ್ಕ್ ಕಲರ್ ಬಂದೇ ಬರುತ್ತೆ. Let us say I'm taking this directly, copy and paste. That's it. ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತ ಬಂದಾಗ ಲೋಗೋ ಪ್ಲೇಸ್ಮೆಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೋಗೋನು ಇರಬೇಕು, ಕಲರು ಚೇಂಜ್ ಆಗಬಾರ್ದು, ಆ್ಯಂಡ್ ನಿಮ್ಮ ಬ್ರ್ಯಾಂಡಿಂಗ್ ಟೆಂಪ್ಲೇಟಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗಬಾರ್ದು. ಅಂದರೆ ದಿಸ್ ಇಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಓಕೆ, ಐ ಹೋಪ್ ಯು ಹ್ಯಾವ್ ಲೈಕ್ ದಿಸ್ ಆ್ಯಂಡ್ ಯು ವಿಲ್ ಇಂಪ್ಲಿಮೆಂಟ್ ದಿಸ್ ಇನ್ ಯುವರ್ ಫ್ಯೂಚರ್ ಡಿಸೈನ್ಸ್. ಇದು ನಿಮಗಾಗಿ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಕ್ಲೈಂಟ್ಗಳಿಗಾಗಿ ಮಾಡೋದಾಗಿರ್ಬೋದು, ಎರಡೂ ಕೇಸಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. Okay, so just make sure you're using everything. Okay, how many of you found this tip useful? Type useful in the comment box if you loved it. Okay, any questions? ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆನಾ? Does anyone have any questions?
ಥ್ಯಾಂಕ್ಸ್ ಫಾರ್ ಯುವರ್ ರೆಸ್ಪಾನ್ಸ್ ಪ್ರೇರಣಾ and Shyam. ಎನಿ ಕ್ವಶನ್ಸ್ ಎನಿಬಡಿ? ಬಾಲಕೃಷ್ಣ ಅವರೇ, ಒಂದು ಕ್ಯಾಮ್ರಾ ಆನ್ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎದ್ದು ಕೂತ್ಕೊಳ್ಳಿ. ಡೋಂಟ್ ಮೇಕ್ ಅದರ್ಸ್ ಟು ಸ್ಲೀಪ್. ಎಸ್, ದಯಾನಂದ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ನಮ್ದು ಲೋಗೋ ಈಗ ಪಿಂಕ್ ಕಲರ್ ಇದೆ ಸರ್, ಅದು ಪಿಂಕ್ ಕಲರ್ ಲೋಗೋ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ, ಅದನ್ನು ಮತ್ತೆ ಚೇಂಜ್ ಮಾಡ್ಕೊಂಡು ಹೋದ್ರೆ ಹೇಗ್ ಮಾಡ್ಬೋದು ಸರ್? ಇಲ್ಲ, ಪಿಂಕ್ ಕಲರ್ ಲೋಗೋ ಇದೆ, ಅದನ್ನ ಚೇಂಜ್ ಮಾಡ್ಕೊಳ್ಳಂಗಿದ್ರೆ ಯಾವ ಕಲರ್ ಅಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತಾನ? ಹಾ ಸರ್, ಅಂದ್ರೆ ಅದು ಡಿಸೈನಿಂಗ್ ಟೆಕ್ನಾಗ ನಾವು ಚೇಂಜ್ ಮಾಡ್ಕೊಂತ ಹೋಗೋದು ಕ್ಯಾನ್ವಾದಲ್ಲೇ ಮಾಡ್ಬೋದಾ? ಮಾಡ್ಬೋದು. ಇವಾಗ ಡ್ಯೂ ಟೋನ್ ತಗೊಂಡು ನಾನು ಮಾಡಿದ್ನಲ್ಲ, ಆ ತರ ಮಾಡ್ಬೋದು. ಓಕೆ, ನಾನು ಏನ್ ಅದು ಮಾಡೋದು, PNG ಫಾರ್ಮೆಟ್ ಅಲ್ಲಿ ಇರ್ಬೇಕು ಸರ್? ಹೌದು, PNG ಫಾರ್ಮೆಟ್ ಅಲ್ಲಿ ಇದ್ರೆ ಚೇಂಜ್ ಆಗುತ್ತೆ. ಇವಾಗ ನಾನು ಏನ್ ಮಾಡಿದೆ ಅಂದ್ರೆ, ಇಲ್ಲಿ ಲೋಗೋ ಇಮೇಜೇ ತಗೊಂಡಿದ್ದೆ ನಾನು. ಇವಾಗ ನಾವು ಸೇವ್ ಮಾಡ್ಕೊಂಡಿರೋದು ಏನಿದೆ, ಇವೆರಡು ನೋಡಿ PNG ಫಾರ್ಮೆಟ್ ಅಲ್ಲೇ ಇದೆ. ಸೀರಿಯಸ್ PNG ಫೈಲ್, ಇದನ್ನು Yes, sir. PNG ನಲ್ಲೇ ಇದೆ, ಇದನ್ನು PNG ನಲ್ಲೇ ಇದೆ. ಸೊ ಎರಡರದ್ದು ಕೂಡ ಕಲರ್ ಚೇಂಜ್ ಮಾಡ್ಬೋದು. ಆ PNG ಫೈಲ್ನ ಡೈರೆಕ್ಟ್ ಆಗಿ ನಾವು ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿ ಎಡಿಟ್ ಮೇಲೆ ಹೋಗ್ತೀವಿ. ಎಡಿಟ್ ಮೇಲೆ ಹೋಗಿ ಡ್ಯೂ ಟೋನ್ ಮೇಲೆ ಹೋಗಿ ನಾವು ಅದನ್ನ ಚೇಂಜ್ ಮಾಡ್ಕೋತೀವಿ. ಕ್ಲಿಯರ್ ಆಯ್ತು ಸರ್? ಓಕೆ ಸರ್, ರೈಟ್. ಓಕೆ, ಡನ್. ಥ್ಯಾಂಕ್ ಯು ಸರ್. ಸಮೇತ್ ಇದ್ರ ರೆಕಾರ್ಡಿಂಗ್ ಬೇಕಾ? ಸರಿ, ಕಳಿಸ್ಕೊಡ್ತೀವಿ. ಎನಿ ಕ್ವಶನ್ಸ್ ಎನಿಬಡಿ? ಮತ್ತೆ ಬೇರೆ ಯಾವ್ದಾದ್ರು ಏನಾದ್ರು ಪ್ರಶ್ನೆ ಇದೆನಾ ಇದಕ್ಕೆ ಸಂಬಂಧಪಟ್ಟಂಗೆ? ಗೈಸ್, ಎನಿ ಕ್ವಶನ್ಸ್? ಶೇರಿಂಗ್ ಗ್ರೂಪ್, ಎಸ್ ಶೋರ್, ಶಾಂತಲ ಅವರೇ ಗ್ರೂಪ್ ಅಲ್ಲೇ ಶೇರ್ ಮಾಡ್ತೀನಿ, ನೋ ನೀಡ್ ಟು ವರಿ. ಪ್ರಶ್ನೆಗಳೇನಾದ್ರೂ ಇದ್ರೆ ಹೇಳಿ, ಕೇಳಿ, ಅದನ್ನ ಕ್ಲಿಯರ್ ಮಾಡಿ. ಥ್ಯಾಂಕ್ ಯು ದಯಾನಂದ್ ಅವರೇ. ಓಕೆ, ಐ ವಾಂಟೆಡ್ ಒನ್ ಮೋರ್ ಇನ್ಪುಟ್ ಫ್ರಮ್ ಆಲ್ ಆಫ್ ಯು ಗೈಸ್. ಇವಾಗ ನಾನು ಆಲ್ಮೋಸ್ಟ್ ಬಾಲಕೃಷ್ಣ ಅವರೇ ಒಂದು ನಿಮಿಷ ಅನ್ಮಿಟ್ ಮಾಡ್ತೀನಿ. Do you guys want me to take long sessions of 1 hour, 2 hours, or short such sessions to give you one useful tip at least twice a week or thrice a week? ಯಾಕಂದ್ರೆ ನಿಮ್ಮ ಕಡೆಯಿಂದ ಪ್ರಶ್ನೆಗಳು ಬರ್ತಾ ಇಲ್ಲ. ಇವಾಗ ನನ್ನ ಕಡೆಯಿಂದಾನೇ ನಾನೇ ಇನಿಷಿಯೇಟಿವ್ ತಗೊಂಡು ನಿಮ್ಮನ್ನೆಲ್ಲ ಎಂಗೇಜ್ ಇಡಬೇಕು, ಆಕ್ಟಿವ್ ಇಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಶಾರ್ಟ್ ಸೆಷನ್ಸ್ ವಿತ್ 1 or 2 tips, or lengthy sessions with long informative sessions? ಏನ್ ಬೇಕು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಬಾಲಕೃಷ್ಣ ಅವರೇ ಅನ್ಮಿಟ್ ಮಾಡ್ಕೊಳ್ಳಿ. ದಯಾನಂದ್ ಅವರು ಶಾರ್ಟ್. ಹಲೋ. ಹಾ, ಹೇಳಿ ಸರ್. ಹೇಳಿ. ಸರ್, ಕೆಲವೊಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ಅದೇ ಈ ಆಲ್ಫಾಬೆಟ್ಗಳು ಈಗ ಆಫ್ ಆನ್ ಆಗಿ ಬರುತ್ತಲ್ಲ ಸರ್, ಅದು ಹೆಂಗ್ ಸರ್ ಹಾಕತ್ತದು? ಅಂದ್ರೆ ಅನಿಮೇಷನ್ ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು. ಓಕೆ, ಈಗ ಇದೇ ಪೋಸ್ಟ್ ಇದೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಅನ್ಕೊಳ್ಳಿ. ಓಕೆ, ಓಕೆ ಸರ್. ಅವ್ರು ಏನ್ ಮಾಡಿರ್ತಾರೆ, ಇದಕ್ಕೆ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡಿ ಇಲ್ಲಿ ಎನಿಮೇಟ್ ಅಂತ ಆಪ್ಷನ್ ಇದೆ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ಯಾವ್ದು ಬೇಕೋ ಆ ಎಫೆಕ್ಟ್ ನೋಡಿದ್ರಾ? ಓಕೆ ಓಕೆ ಸರ್. ಓಕೆ, ಗೊತ್ತಾಯ್ತಾ? ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹಾ, ಜಸ್ಟ್ ಎನಿಮೇಟ್ ಅಂತ ಕೊಡಿ, ಆಮೇಲೆ ಇಫೆಕ್ಟ್ ಗಳನ್ನ ತಗೊಂಡ್ಬಿಡಿ, ಮುಗೀತು ಅಷ್ಟೇ. ಗೊತ್ತಾಯ್ತು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ವೆಲ್ಕಮ್. ಓಕೆ, ಶಾಂತಲಾ ಅವರೇ ಅನ್ಮಿಟ್ ಮಾಡ್ಕೊಳ್ಳಿ. ಹಾ ಸರ್, ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಮೇಡಮ್, ಹೇಳಿ. ನಾನು ಜಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದಿದ್ರಿಂದ ನನ್ಗೆ ಇನ್ನ ಪೂರ್ತಿ ಎಲ್ಲ ಡಿಟೇಲ್ ಆಗಿ ಗೊತ್ತಿಲ್ಲ. ಬಟ್ ಈ ತರ ಪ್ರಾಕ್ಟೀಸ್ ಮಾಡ್ಬೋದು. ಆದ್ರೆ ಇನ್ಫಾರ್ಮೇಟಿವ್ ಸೆಷನ್ಸ್ ಸಣ್ಣದಾದ್ರೂ ಪರವಾಗಿಲ್ಲ, 2 ಸಾರಿ 3 ಸಾರಿ ತಗೊಂಡ್ರ ಪರವಾಗಿಲ್ಲ ಅನ್ಸುತ್ತೆ. ಅಂದ್ರೆ ಅದ್ ಅಕಾರ್ಡಿಂಗ್ ಟು ಅದ್ರದ್ದು ನೀಡ್ ಎಷ್ಟಿದೆ ಅದ್ರ ಮೇಲೆ ಡಿಸೈಡ್ ಮಾಡ್ಕೋಬಹುದಾಗತ್ತೆ ಅಷ್ಟೇ. ಹಾ ಸರ್, ಡೆಫಿನೆಟ್ಲಿ ಹಂಗೆ ಆಗುತ್ತೆ. ಇವಾಗ ಈ ಕಲರ್ ಕಾಂಬಿನೇಷನ್ ರಿಲೇಟೆಡ್ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇತ್ತು, ಅದಕ್ಕಾಗಿ ಇದನ್ನ ತಗೊಂಡೆ. ಇವಾಗ ನಮ್ಮ ಲೋಗೋ ಕೂಡ ಈ ಕಲರ್ ಇದೆ, ನಾವು ನಮ್ಮ ಬ್ರ್ಯಾಂಡಿಂಗ್ ನ ಕನ್ಸಿಸ್ಟೆಂಟ್ ಆಗಿಡೋದಕ್ಕೆ ನಾವು ಯಾವ ತರ ಅಲ್ಲಿ ಬಳಸ್ಕೋಬಹುದು ಅಂತ ಕೇಳ್ತಾ ಇದ್ರು ಸಾಕಷ್ಟು ಜನ. ಅದಕ್ಕಾಗಿ ಇವತ್ತಿನ ಸೆಷನ್ ಅಲ್ಲಿ ಇದನ್ನ ತಗೋಬೇಕು ಅಂತ ಅನ್ಕೊಂಡೆ. ಆಕ್ಚುಲಿ ಇಫ್ ಪಾಸಿಬಲ್ ನಾಳೆ ಮತ್ತೊಂದು ಸೆಷನ್ ಮಾಡೋಣ. ಅಂಡ್ ದಿಸ್ ಇಸ್ ಫಾರ್ ಎವ್ರಿಬಡಿ.
ಏನಿದೆ ಅಂದ್ರೆ ಐ ಆಮ್ ಪ್ಲಾನಿಂಗ್ ನಾಳೆ ಅಥವಾ ನಾಡಿದ್ದು ಐ ಲೆಟ್ ಯು ನೋ ಇನ್ ದ ಗ್ರೂಪಲ್ಲಿ ಮೆಸೇಜ್ Okay. ಹಾಕ್ತೀನಿ. ವಾಟ್ ಐಮ್ ಪ್ಲಾನಿಂಗ್ ಟು ಡೂ ಇಸ್ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಹೌ ಟು ಕ್ರಿಯೇಟ್ ಅ ಬಿಸ್ನೆಸ್ ಅರೌಂಡ್. ಯಾಕಂದ್ರೆ ನೀವು ಹಾ ಗ್ರಾಫಿಕ್ ಸರ್. ಡಿಸೈನಿಂಗ್ ಆಲ್ರೆಡಿ ಮಾಡ್ತಿರ್ತೀರಾ. ಓಕೆ, ಹಾ ಡಿಜಿಟಲ್ ಪ್ರಾಡಕ್ಟ್ಸ್ ಯಾರಾದ್ರೂ ಮಾಡ್ಬೋದು. ನೀವು ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ಗಾಗಿ ಮಾಡಿದ್ದೀರಾ ಅಂತಂದ್ರೂ ಕೂಡ ಯು ಕ್ಯಾನ್ ಮೇಕ್ ಹೆಲ್ ಲಾಟ್ ಆಫ್ ಮನಿ ವಿತ್ ದಟ್. ಓಕೆ. ಡಿಜಿಟಲ್ ಪ್ರಾಡಕ್ಟ್ಸ್ ಅಂದ್ರೆ ಏನು, ಡಿಜಿಟಲ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಬರ್ತವೆ, ಐ ಟ್ರೈ ಟು ಕ್ರಿಯೇಟ್ ಸಮ್ 7 to 8 or 10 ಸೆಟ್ಸ್ ಆಫ್ ಡಿಜಿಟಲ್ ಪ್ರಾಡಕ್ಟ್ಸ್. ಓಕೆ, ಓಕೆ. ಆ ಡಿಜಿಟಲ್ ಪ್ರಾಡಕ್ಟ್ಗಳನ್ನ ಹೇಗೆ ನೀವು ಕ್ರಿಯೇಟ್ ಮಾಡಬಹುದು, ಡಿಜಿಟಲ್ ಪ್ರಾಡಕ್ಟ್ ಅಂದ್ರೆ ಏನು, ಅದ್ರ ಬಿಸ್ನೆಸ್ ಹೆಂಗೆ ನಡೆಯುತ್ತೆ, ನೀವು ಯಾವ ತರ ಅದನ್ನ ಸೆಲ್ ಮಾಡಬಹುದು, ತುಂಬಾ ಈಸಿಯಾಗಿ ಅದನ್ನ ಸೆಲ್ ಮಾಡೋದಕ್ಕೆ ಯಾವ ಟೂಲ್ಸ್ಗಳನ್ನ ಬಳಸ್ಬೋದು. ಓಕೆ, ವಿದೌಟ್ ಯು ಬೀಯಿಂಗ್ ಇನ್ವಾಲ್ವ್, ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವ ತರ ನೀವು ನಿಮ್ಮ ಡಿಜಿಟಲ್ ಪ್ರಾಡಕ್ಟ್ಸ್ಗಳನ್ನ ಸೆಲ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಸೆಷನ್ ನಡೆಸ್ತೀನಿ. ಐದರ್ ಟುಮಾರೋ ಆರ್ ಡೇ ಆಫ್ಟರ್, ಎರಡರಲ್ಲಿ ಒಂದಿನ ಗ್ಯಾರಂಟಿ ನಡೆಸ್ತೀನಿ. ಸೊ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಹೊಸದು ಬೇಕಾಗಿರುತ್ತೆ. ಓಕೆ, ಆಮೇಲೆ ನೀವು ಕೂಡ ನಿಮ್ಮ ನಿಶಲ್ಲಿ ಏನಾದರೂ ಒಂದು ಮಾಡ್ತಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂಥದ್ದೇ ಆ್ಯಡ್ ಮಾಡ್ಕೊಂಡ್ಬಿಡಿ. ಹಾ. ಓಕೆ, ಅವಾಗ ಆಟೋಮೆಟಿಕಲಿ ಅದು ಯೂಸ್ ಆಗುತ್ತೆ. ಓಕೆ. ಓಕೆ, ನನ್ ಇನ್ನೊಂದು ಕ್ವಶನ್ ಇದೆ ಸರ್. ದಿಸ್ ಇಸ್ ಬಿಟ್ ಪರ್ಸನಲ್, ಐ ಥಿಂಕ್. ಐ ಡೋಂಟ್ ನೋ, ಕ್ಯಾನ್ ಐ problem, ಹೇಳಿ. ಆಸ್ಕ್ ಹಿಯರ್ ಓನ್ಲಿ? ಕೇಳಿ, ಏನಿದೆ ಕೇಳಿ. ಆಮೇಲೆ ನಾನು ಅದಕ್ಕೆ ಇಲ್ಲೇ ಆನ್ಸರ್ ಮಾಡೋದಕ್ಕೆ ಪಾಸಿಬಲ್ ಇದ್ರೆ ಇಲ್ಲೇ ಮಾಡ್ತೀನಿ. ಇಲ್ಲ ಬೇರೆಯವ್ರಿಗೆ ಅದು ಸಂಬಂಧನೇ ಇಲ್ಲ ಅನ್ನೋ ಹಾಗಿದ್ರೆ ನಾನು ಆಫ್ ದ ಲೈನ್. ಓಕೆ. ನಾನು ಮೊನ್ನೆ ಒಂದು ಇದೇ ತರ ಅಟೆಂಡ್ ಮಾಡಿದ್ದೆ ಒಂದು ಪ್ರೋಗ್ರಾಮು. ಅದು ಸ್ಪೆಷಲಿ ಅದು ಎಕ್ಸ್ಪೋರ್ಟ್ ಮಾಡೋದಕ್ಕೆ, ಇಂಡಿಯಾನಿಂದ ಎಕ್ಸ್ಪೋರ್ಟ್. ಅದ್ರಲ್ಲಿ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಆಗತ್ತೆ, ಅದು ಫಿಸಿಕಲಿ ಎಕ್ಸ್ಪೋರ್ಟ್ ಆಗೋದು ಬೇರೆ. ಇದು ಡಿಜಿಟಲ್ ಎಕ್ಸ್ಪೋರ್ಟ್ ಕೂಡ ಮಾಡ್ತಾರಂತೆ, ಅದು ಕೂಡ ಲೈಸೆನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು. ಸೊ ಅದು ಯಾವ ತರ ಅಂದ್ರೆ, ನಾವು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಆ ತರ. ಈಗ ಆಲ್ರೆಡಿ ಸುಮಾರು ಇನ್ಫೋಟೆಕ್ ಎಲ್ಲ ಇದೆ, ಸುಮಾರು ಕಂಪ್ನೀಸ್ ಇದೆ, ಅದೆಲ್ಲ ದೊಡ್ಡ ಲೆವೆಲ್ ಅಲ್ಲಿ ಮಾಡ್ತಿರ್ಬೋದು. ಆದ್ರೆ ಇಂಡಿವಿಜುವಲ್ ನಮ್ಮ ತರ ಮಾಡೋರಾದ್ರೆ ಯಾವ ತರ ಅದಕ್ಕೆ ಯೂಸ್ ಆಗತ್ತಾ ಅಂತ ಕೇಳ್ಬೇಕಿತ್ತು. ಓಕೆ, ಇವಾಗ ನಾವು US ಅವ್ರಿಗೂ ಕೂಡ ಸರ್ವಿಸ್ ಕೊಡ್ತೀವಿ. ಓಕೆ, ಅದಕ್ಕೆ ನಾವು ಯಾವುದೇ ಲೈಸೆನ್ಸ್ ತಗೊಂಡಿಲ್ಲ, ಅದ್ರ ಅವಶ್ಯಕತೆ ಕೂಡ ಇಲ್ಲ. ಯಾಕಂದ್ರೆ US ಅವರು ನಿಮಗೆ ಅಪ್ರೋಚ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಅಪ್ವರ್ಕ್ ಮತ್ತು ಫೈವರ್ ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದೀರಾ, ಅವರೇ ಅಪ್ರೋಚ್ ಮಾಡಿದ್ದಾರೆ ನನಗೆ ಈ ಕೆಲಸ ಮಾಡಿಕೊಡಿ ಅಂತ. ನೀವು ಕೆಲಸ ಮಾಡಿಕೊಡ್ತೀರಾ, ಅವ್ರು ನಿಮ್ಮ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ. ಎಕ್ಸ್ಪೋರ್ಟ್ ಮಾಡೋದು ಅಂದ್ರೆ ಏನು, ಒಂದು ಪೂರಾ ಟರ್ನ್ಕಿ ಪ್ರಾಜೆಕ್ಟ್ ಅಂತ ಕರೀತಾರೆ ಅದಕ್ಕೆ. ಆ ಟರ್ನ್ಕಿ ಪ್ರಾಜೆಕ್ಟ್ ನೀವು ತಗೊಂಡು ಅದನ್ನ ಮುಗಿಸಿ ಆಮೇಲೆ ಅದನ್ನ ಕಮಿಷನ್ ಮಾಡಿಕೊಡೋದಕ್ಕೆ ಲೈಸೆನ್ಸ್ ಬೇಕಾಗುತ್ತೆ. ಓಕೆ, ಸೊ ಅದನ್ನ ಡಿಪ್ಲಾಯ್ ಮಾಡಬೇಕು ಅಂತಂದಾಗ ನಿಮಗೆ ಅದಕ್ಕೆಲ್ಲ ಲೈಸೆನ್ಸ್ ಬೇಕಾಗುತ್ತೆ. ಸೊ ಈ ಫ್ರೀಲಾನ್ಸರ್ ಕೆಲಸ ಮಾಡ್ಬೇಕಾದ್ರೆ ಆ ಲೈಸೆನ್ಸ್ನ ಅಗತ್ಯ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಅವರು ಯಾವ ಆಂಗಲ್ ಅಲ್ಲಿ ಆ ಎಕ್ಸ್ಪೋರ್ಟ್ ರಿಲೇಟೆಡ್ ಹೇಳ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಆಮೇಲೆ ಇವಾಗ ನಾವು ಮಾಡ್ತಾರೆ ಅಂತ ಕೆಲಸಕ್ಕೆ ಅದರ ಅವಶ್ಯಕತೆ ಇಲ್ಲ. ಸೊ ನೋ ನೀಡ್ ಟು ವರಿ, ಬಿಕಾಸ್ ದಿಸ್ ಇಸ್ ಅ ಪ್ಯೂರ್ಲಿ ಸರ್ವಿಸ್ ಆಸ್ ಅ ಫ್ರೀಲಾನ್ಸರ್. ಓಕೆ ಸರ್, ಡನ್. ಥ್ಯಾಂಕ್ ಯು. ಓಕೆ, ಮಂಜುಳಾ ಅವರೇ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್, ನಿಮ್ ಲೋಗೋ ಎಲ್ಲ PNG ಇದೆಯಲ್ಲ, ಅದೆಲ್ಲ ಕ್ಯಾನ್ವಾದಲ್ಲೇ ಮಾಡಿರೋದ ಸರ್? ಅದು ಹೌದು, ಕ್ಯಾನ್ವಾದಲ್ಲೇ ಮಾಡಿದ್ದೀವಿ. ಆ ಹ್ಯಾಂಡ್ ಎಲ್ಲ ಈ ಹ್ಯಾಂಡ್ ಎಲ್ಲ ಏನಾಗುತ್ತೆ ಅಂದ್ರೆ, ನಾವು ಇದು ಆಕ್ಚುಲಿ ಒಂದ್ ಕಡೆಯಿಂದ ರೆಫರೆನ್ಸ್ ತಗೊಂಡ್ವಿ. ನಾವು ರೆಫರೆನ್ಸ್ ತಗೊಂಡು ಕೋರಲ್ ಡ್ರಾ ಇಂದ ಇದನ್ನ ಕೋರಲ್ ಡ್ರಾ ಫೋಟೋಶಾಪ್ ಅಲ್ಲಿ ಮಾಡಿಸ್ಕೊಂಡ್ವಿ ಮೊದಲು. ಓಕೆ, ಆಮೇಲೆ ನಮಗೆ ಹೇಗ್ ಬೇಕೋ ಹಾಗೆ ನಾವು ಚೇಂಜಸ್ ಮಾಡ್ಕೊಂಡ್ವಿ. ನಮ್ಮ ಆಕ್ಚುಯಲ್ ಲೋಗೋ ಬಂದು ಹಿಂಗಿದೆ. ದಿಸ್ ಇಸ್ ಅವರ್ ಲೋಗೋ. ಓಕೆ, ಇಲ್ಲಿ ಬ್ಲೂ ಇದೆ, ಇಲ್ಲಿ ಆರೆಂಜ್ ಇದೆ, ಇದೆಲ್ಲ ಕಲರ್ ಬೇರೆ ಬೇರೆ ಇತ್ತು. ಕಂಪ್ಲೀಟ್ ಗ್ರೇ ಕಲರ್ ಅಲ್ಲಿ ಇತ್ತು. ಈ ಲೋಗೋ ಆಕ್ಚುಲಿ US ಬೇಸ್ಡ್ ಸೆಕ್ಯೂರಿಟಿ ಕಂಪನಿ ಲೋಗೋ ಆ ತರದ್ದಿತ್ತು. ಓಕೆ, ಅದನ್ನ ನಾವು ನಮಗೆ ಹೆಂಗ್ ಬೇಕೋ ಹಂಗೆ ಚೇಂಜ್ ಮಾಡ್ಕೊಂಡು ನಾವು ತಗೊಂಡ್ವಿ. ಆಮೇಲೆ ದಿಸ್ ಅದನ್ನ 3D ಆಗಿ ಕನ್ವರ್ಟ್ ಮಾಡ್ಕೊಂಡು ಇದನ್ನ ನಮ್ಮ ಆಫೀಸಲ್ಲಿ ಹಾಕೋದಕ್ಕೆ ಬೋರ್ಡ್ಸ್ ಎಲ್ಲ ರೆಡಿ ಮಾಡಿಸಿದ್ವಿ. ದಿಸ್ ಇಸ್ ಒನ್ ಥಿಂಗ್. ಈಗ ಕ್ರಿಯೇಟಿವ್ ಕಿಡ್ಸ್ ಅಂತ ಹೊಸ ಲೋಗೋ ಮಾಡಿದ್ದೇವೆ. ಇದನ್ನ ಕ್ಯಾನ್ವಾದಲ್ಲೇ ಮಾಡಿದ್ದು. ಇದು PNG ಇದೆ. ಕ್ರಿಯೇಟಿವ್ ಕಿಡ್ಸ್ ಹೌದು, ಇದನ್ನ ಕ್ಯಾನ್ವಾದಲ್ಲೇ ಮಾಡಿದ್ದು. ಇದು L ಇದೆ, ಇಲ್ಲಿ Z ಇದೆ. ಲರ್ನರ್ ಝೋನ್ಸ್ ಕ್ರಿಯೇಟಿವ್ ಕಿಡ್ಸ್ ಹಿಂಗಿದೆ.
LZ ಕ್ರಿಯೇಟಿವ್ ಕಿಡ್ಸ್ ಅಂದರೆ LZ ಲರ್ನರ್ ಝೋನ್ಸ್ ಕ್ರಿಯೇಟಿವ್ ಕಿಡ್ಸ್ ಹಂಗೆ ತೊಗೊಂಡಿದ್ದೀವಿ. ಇದಕ್ಕೆ ಯಾಕೆ ಪರ್ಪಲ್ ಕಲರ್ ತೊಗೊಂಡಿದ್ದೀವಿ ಅಂದರೆ, ಸೊ LZ creative kids is all about creativity, in boosting creativity in the kids. Okay, ಇವಾಗ ಇಲ್ಲೇ ಇದೆ ನೋಡಿ. ಇಲ್ಲಿ ನೋಡಿ, ಈ ಪ್ರೊಫೈಲ್ ಅಲ್ಲಿ ನೀವು ಏನೇ ನೋಡಿದ್ರು ಮಕ್ಕಳ ಕ್ರಿಯೇಟಿವಿಟಿನ ಹೆಚ್ಚಿಗೆ ಮಾಡೋದಕ್ಕೆ ಬೇಕಾಗಿರುವಂತ ಆಕ್ಟಿವಿಟೀಸ್ ಆಗಲಿ, ಇನ್ಫಾರ್ಮೇಶನ್ ಆಗಲಿ, ಪೇರೆಂಟಿಂಗ್ ಟಿಪ್ ಆಗಲಿ, ಇಂಥದ್ದೇ ಇರುತ್ತೆ. ಓಕೆ, ಸಿ ದಿಸ್. ಅವ್ರ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ಆಪಲ್ ಡ್ರಾಯಿಂಗ್ ಮಾಡಿ ಕಲರ್ ತುಂಬು ಅಂತ ಅವನಿಗೆ ಹೇಳಿದ್ರು. ಈಸ್ ಅವರ್ ಸ್ಟೂಡೆಂಟ್. ಗಾಂಧಾರಿ ವಿದ್ಯೆ ಕಲ್ತಾದ್ಮೇಲೆ ನೌ ಹಿ ಹ್ಯಾಸ್ ಸ್ಟಾರ್ಟೆಡ್ ಡೂಯಿಂಗ್ ದಿಸ್. ಮೊದಲು ಪೂರ್ತಿ ಕಣ್ಣು ಮುಚ್ಕೊಂಡೆ ಡ್ರಾಯಿಂಗ್ ಮಾಡ್ದ, ಆಮೇಲೆ ಕಣ್ಣು ಮುಚ್ಕೊಂಡೆ ಇವಾಗ ಕಲರ್ ಕೂಡ ಮಾಡ್ತಾ ಇದ್ದಾನೆ. ಅದು ಆ ಕಲರ್ ಕೂಡ ಅದ್ರ ಒಳಗಡೆ ಅಷ್ಟೇ, ಎಲ್ಲಿ ಅವನು ಡ್ರಾಯಿಂಗ್ ಮಾಡಿದಾನಲ್ಲ ಅದ್ರ ಒಳಗಡೆನೆ ಕಲರ್ ಮಾಡ್ದ ಅವನು ಕಣ್ಣು ಮುಚ್ಕೊಂಡೆ. ಸೊ ದಿಸ್ ಈಸ್ ದ ಲೆವೆಲ್ ಆಫ್ ಕ್ರಿಯೇಟಿವಿಟಿ ವಿಚ್ ಗ್ರೋಸ್ ಇನ್ ದ ಕಿಡ್ಸ್. ಮಕ್ಕಳಲ್ಲಿ ಈ ಲೆವೆಲ್ ಕ್ರಿಯೇಟಿವಿಟಿ ಬೆಳೆಯುತ್ತೆ. ಅಂಡ್ ದೇ ಕ್ಯಾನ್ ಡೂ ಮೆನಿ ಮೋರ್ ಥಿಂಗ್ಸ್. ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಈ ಪ್ರೊಫೈಲ್ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಕಲರ್ ಗುಡ್ಸೋದಾಗಿರ್ಬೋದು, ಪ್ರಾಣಿಗಳನ್ನ ಗುಡ್ಸೋದಾಗಿರ್ಬೋದು, ಕಾರ್ಡ್ಸ್ ಗುಡ್ಸೋದಾಗಿರ್ಬೋದು. ಸೊ ಇಲ್ಲೊಂದು ಡೆಮೋ ಇದೆ. ಓಕೆ, ದಿಸ್ ವಾಸ್ ದ ಲಾಸ್ಟ್ ಬ್ಯಾಚ್, ಆಕ್ಚುಲಿ ಲಾಸ್ಟ್ ಬ್ಯಾಚ್ ಫೋಟೋ ಇದು. ಇಲ್ಲ ಸರ್, ನಾನು ಇದ್ರ ಬಗ್ಗೆ ಗಾಂಧಾರಿ ವಿದ್ಯೆ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದೆ. ನೀವು ಇಲ್ಲೇ ಬರ್ಬೇಕು ಅಂದ್ರಲ್ಲ, ಮಗ ಹೇಳ್ತಿರೋದ್ರಿಂದ ನಾನು ಆಗಲ್ಲ ಅಂತ ಬಿಟ್ಟೆ ಸರ್. ಆನ್ಲೈನ್ ಕ್ಲಾಸ್ ಆಗಿದ್ರೆ ತಗೊಂಡ್ಬಿಡ್ತಾ ಇದ್ದೆ ಅವನಿಗೆ. ಅಟ್ಲೀಸ್ಟ್ ಒಂದ್ ವಾರ ಇಲ್ಲೇ ಬರ್ಬೇಕು ಮೇಡಮ್, ಇಲ್ಲಾಂದ್ರೆ ಆಗಲ್ಲ ಅದು. ಯಾಕಂದ್ರೆ ನಮ್ಮ ಎನರ್ಜಿನ ಅವ್ರ ಒಳಗಡೆ ಟ್ರಾನ್ಸ್ಫರ್ ಮಾಡಿ ದೀಕ್ಷೆ ಕೊಟ್ಟು ಆಮೇಲೆ ಅವ್ರಿಗೆ ಮುಂದೆಲ್ಲ ಕಲಿಸ್ಕೊಡ್ತೀವಿ, ಆಮೇಲೆ ಅಲ್ಲೇ ಮಾಡ್ಕೋಬಹುದು. ಇಲ್ಲಿ ಬರ್ದೆ ಆನ್ಲೈನ್ ಅಲ್ಲೇ ಮಾಡ್ತೀನಿ ಅಂದ್ರೆ ಇಟ್ ಇಸ್ ನಾಟ್ ದಾಟ್ ಈಸಿ, ಆಗಲ್ಲ. ಆದ್ರೂ ಕೂಡ ಒಂದ್ಸಲ ಬೇಕು ಅಂದ್ರೆ ನಮ್ಮ CBC ಕಮ್ಯುನಿಟಿ ಮೆಂಬರ್ಸ್, ಈ CBC ನಲ್ಲೇ ಒಂದು 10 ಮಕ್ಳು ಏನಾದ್ರು ತಯಾರಾದ್ರೆ, ನಿಮ್ ಫ್ಯಾಮಿಲಿನಲ್ಲಿ ಇದ್ದವರು 10 ಮಕ್ಳು ಏನಾದ್ರು ತಯಾರಾದ್ರೆ, ಐ ವಿಲ್ ಟ್ರೈ ದಟ್. ಓಕೆ, ಓಕೆ ಸರ್. ಒಂದ್ ಕೆಲಸ ನಾನು ಮಾಡ್ಬೋದು, ಏನಂದ್ರೆ ಐ ವಿಲ್ ಚಾರ್ಜ್ ದ ಲೀಸ್ಟ್ ಫೀಸ್ ಫಾರ್ ದಿಸ್. ಓಕೆ, ನಾವು ಇಲ್ಲಿ ಮಾಡ್ಬೇಕಾದ್ರೆ 12,000 rupees ಚಾರ್ಜ್ ಮಾಡ್ತೀವಿ. ಅದಕ್ಕೆ 12,000 rupees ಬಂದು 1 ವಾರದ ಲೈವ್ ವರ್ಕ್ಶಾಪ್ ಮತ್ತು 3 ತಿಂಗಳವರೆಗೂ ಆನ್ಲೈನ್ ವರ್ಕ್ಶಾಪ್, ಕಂಪ್ಲೀಟ್ ಟ್ರೈನಿಂಗ್ ಕಿಟ್ ಎಲ್ಲ ಕೊಡ್ತಿರ್ತೇವೆ. ಸೊ ಹಂಗಾಗಿ ಅದು ಅಷ್ಟು ಚಾರ್ಜ್ ಮಾಡ್ತೀವಿ. ಇವಾಗ ಆನ್ಲೈನ್ ಅಂತ ಇಲ್ಲಿ ಒಂದು 10 ಜನ ಮಕ್ಕಳಾದ್ರೆ, ಲೆಟ್ ಮಿ ಟ್ರೈ ದಟ್ ವಿತ್ ದ ಲೀಸ್ಟ್ ಪಾಸಿಬಲ್ ಅಮೌಂಟ್ ಫಾರ್ CBC ಅಂಡ್ FBA ಮೆಂಬರ್ಸ್. ಓಕೆ, ಟ್ರೈ ಮಾಡ್ತೀನಿ. ಇನ್ ಕೇಸ್ ಮಕ್ಕಳು ಕಲ್ತ್ರೆ ಒಳ್ಳೇದು, ಕಲಿದೇ ಇದ್ರೆ ದುಡ್ಡು ವಾಪಸ್ ಕೊಡ್ತೀನಿ. ಐ ಕ್ಯಾನ್ ಬೆಟ್ ಆನ್ ದಟ್. ಓಕೆ ಸರ್. ನಾನು ಮೊನ್ನೆ ಇನ್ನೊಂದು ಗಾಂಧಾರಿ ವಿದ್ಯೆದ ಯಾರ್ದೋ ಒಬ್ರದ್ದಿತ್ತು, ಮಹೇಶ್ ಅಂತ ಏನೋ, ಅವ್ರದಕ್ಕಾಗಿದೆ. ಅವ್ರು 6,000 ಇದ್ರು ಆನ್ಲೈನ್ ಅಲ್ಲಿ. ನಿಮ್ಮ ಹತ್ರನೇ ನಾನು ಇಷ್ಟೆಲ್ಲ ಕಲ್ತ್ಮೇಲೆ ಮಗಂಗೆ ಯಾಕೆ ಕಳಿಸ್ಬಾರ್ದು ಅಂತ ನಿಮ್ಮ ಹತ್ರ ನಾನು ಇದ್ರ ಬಗ್ಗೆ ಮಾತಾಡ್ದೆ. ಅವಾಗ ನೀವ್ ಹೇಳಿದ್ರಿ ಇಲ್ಲೇ ಬರ್ಬೇಕು ಅಂತ, ಅದಕ್ಕೆ ನಾನು ಸುಮ್ಬಿಟ್ಟೆ ಸರ್. ನೋಡ್ತೀನಿ ಮೇಡಮ್. ಇವಾಗ ಮಗ ಎಷ್ಟು ವರ್ಷದವನಿದ್ದಾನೆ? ಈ ವರ್ಷ 8th ಸರ್ ಅವನು. 8th? ಸರ್. ಫೈನ್, ಲೆಟ್ ಮಿ ಟ್ರೈ. ಓಕೆ, ಇದೇ ತಿಂಗಳಲ್ಲೇ ಟ್ರೈ ಮಾಡೋಣ. ಒಂದು 3 ಅವರ್ ಕೂಡ್ಬೇಕಾಗತ್ತೆ ಮಕ್ಕಳು. ದಾಟ್ ಈಸ್ ದ ಚಾಲೆಂಜ್. ಆನ್ಲೈನ್ ಅಲ್ಲಿ ಅಂತಂದಾಗ ಮಕ್ಕಳಿಗೆ ಅಷ್ಟೊತ್ತು ಕೂಡೋದು. ಓಕೆ, ಆದ್ರೂ ಕೂಡ ಟ್ರೈ ಮಾಡ್ತೀನಿ. ಓಕೆ, ಓಕೆ ಸೊ ಸರ್. ನಾನು ಮಾತಾಜಿ ಹತ್ರ ಮಾತಾಡ್ತೀನಿ, ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡಿ. ಶಿ ಈಸ್ ಕಂಪ್ಲೀಟ್ಲಿ ಅಗೇನ್ಸ್ಟ್ ಇಟ್. ಯಾಕಂದ್ರೆ ಮಾತಾಜಿ ಆ ಪ್ರೊಸೆಸಿಂಗ್ ಮಾಡಬೇಕಾದ್ರೆ ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ಡ್ ಪ್ಲೇಸ್ ಅಲ್ಲಿ, ವಾತಾವರಣದಲ್ಲಿ ಮಕ್ಕಳನ್ನ ಇಟ್ಟು ಆ ವೈಬ್ರೇಷನ್ ಕ್ರಿಯೇಟ್ ಮಾಡಿ ಆಮೇಲೆ ಮಕ್ಕಳಿಗೆ ಅದನ್ನ ಆ ಎನರ್ಜಿನ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಸರ್, ಬೇರೆ ಕಡೆ ಆನ್ಲೈನ್ ಕ್ಲಾಸಿಗೆ 6,000 ಕೇಳಿದ್ದಾರೆ. ಓಕೆ, ನಾವು ನಿಮ್ಮ ಹತ್ರನೇ ಮರ್ತೋಗುತ್ತೆ ಯಾಕೆ ಮೇಡಮ್, ಮರ್ತೋಗುತ್ತೆ ಅದು. ಆಕ್ಚುಲಿ ಆನ್ಲೈನ್ ಅಲ್ಲಿ ಮಾಡಿದ್ರು ಕೂಡ ಮರ್ತೋಗ್ಬಾರ್ದು ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 3 ತಿಂಗಳಾದ್ರೂ ಅವರು ಪ್ರಾಕ್ಟೀಸ್ ಸರ್, 3 ಮಾಡ್ತಿರ್ಬೇಕು. ತಿಂಗಳ ಕ್ಲಾಸ್ ಇದೆ, ಅದು 3 ತಿಂಗಳಿದೆ ಸರ್. ಹಂಗಾಗಿ ಸರ್. ನಾನು ಚೆಕ್ ಮಾಡ್ತೀನಿ, ನಾನು ಡಿಸ್ಕಸ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀನಿ ನಿಮಗೆ ಒಂದ್ಸಲ. ಓಕೆ ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಡನ್. ಎಸ್, ಸಮಿತ್ ಅವರ ಅಡ್ಮಿಟ್ ಮಾಡ್ಕೊಳ್ಳಿ. ಸರ್, ಗುಡ್ ಈವ್ನಿಂಗ್ ಸರ್.
ವೆರಿ ಗುಡ್ ನಿಮ್ ಸಮೇತ್ ಹೇಳಿ. ಸರ್ ಲೋಗೋದು ಬ್ಯಾಕ್ ಗ್ರೌಂಡ್ ಕಲರ್ ಇವಾಗ ವೈಟ್ ಅಲ್ಲಿ ಇತ್ತಲ್ಲ ಅದನ್ನ ಚೇಂಜ್ ಮಾಡ್ಬೋದಾ ಸರ್ ಆತರ? ಮಾಡಿದ್ನಲ್ಲ ನಾನು. ಇದೇ ಅಲ್ಲ ತರ ಮಾಡಕ್ಕಾಗತ್ತೆ, ಬಟ್ ಟ್ರೇಡ್ ಮಾರ್ಕ್ ಇಂದ ಏನು ಪ್ರಾಬ್ಲಮ್ ಇಶ್ಯೂಸ್ ಏನು ಬರಲ್ವಾ ಸರ್ ಆತರ ಇಲ್ಲ ಇಲ್ಲ ಮಾಡಿದ್ರೆ? ಇಲ್ಲ 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 ಟ್ರೇಡ್ ಮಾರ್ಕ್ ಇಂದ ಯಾಕೆ ಪ್ರಾಬ್ಲಮ್ ಇಶ್ಯೂ ಬರುತ್ತೆ? ಇವಾಗ ಇದು ಈ ಲೋಗೋ ಬಂದು ಇದು ನಿಮ್ದೇ ಇದೆ, ಹೌದಾ? ಹೌದು ಸರ್. ಟ್ರೇಡ್ ಮಾರ್ಕ್ ಮಾಡಿಸಿದ್ದಿದೆ. ಸೊ ಇದು ನನ್ನ ಟ್ರೇಡ್ ಮಾರ್ಕ್ ಇದೆ, ನಾನು ಹೆಂಗ್ ಬೇಕು ಹಂಗೆ ಚೇಂಜ್ ಮಾಡ್ಕೋತೀನಿ. ಓಕೆ ಓಕೆ ಯಾರಾದ್ರೂ ಬಂದು ಇದನ್ನೇ ಬಳಸಿದ್ರೆ ಐ ಕ್ಯಾನ್ ಕ್ಲೇಮ್ ದಟ್. ಓಕೆ ಹಂಗೆ. ಸೊ ಏನು ತೊಂದರೆ ಆಗಲ್ಲ. ಓಕೆ ಸರ್, ಫೈನ್ ಸರ್. ಎಸ್ ಮ್ಯಾಮ್. Two questions related to Manish. Yes, Prerna. Unmute ಮಾಡ್ಕೊಳ್ಳಿ. Where are you? Camera on ಮಾಡ್ಕೊಳ್ಳಿ. I'll unmute you. Shantala ಅವರೇ, I'll talk to you on this. I'll call you after this. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ರಿಲೇಟೆಡ್ ಟು ಕಲರ್ಸ್, ಈಗ ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ನೀವು ಬ್ಲೂ ಕಲರ್ ತೋರಿಸಿದ್ರಿ, ಅದು ಆ ಕಲರ್ಸ್ ಬರ್ಬೋದಾ ಸರ್? ಲೈಕ್ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ. ಇನ್ ಕೇಸ್ ನಿಮಗೆ ಈ ಕಲರ್ ಇಷ್ಟ ಆಗ್ಲಿಲ್ಲ ಅಂತ ಅನ್ಕೊಳ್ಳೋಣ, ಓಕೆ? ನೀವೇನ್ ಮಾಡ್ಬೋದು ಗೊತ್ತಾ? ಸಿಂಪಲ್ ಇದೆ. ಹಾಂ ಸರ್. ಇದನ್ನ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಮೊದಲು. ನಿಮಗೆ ಈ ಕಲರ್ ಓಕೆ ಆಯ್ತು, ಬಟ್ ಈ ಕಲರ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ಕೊಳ್ಳೋಣ, ಓಕೆ? ಅವಾಗ ನೀವೇನ್ ಮಾಡ್ಬೋದು, ಈ ಕಲರ್ ಅಲ್ಲಿ ಬಂದು ಈ ಬ್ಯಾಕ್ಗ್ರೌಂಡ್ ಕಲರ್ ಇದೆಯಲ್ಲ, ಇದನ್ನ ಕಂಪ್ಲೀಟ್ ವೈಟ್ ಮಾಡ್ಬೋದು. ನಾವು ಸಿ ದಿಸ್. ಆಮೇಲೆ ಇದನ್ನೊಂದು ತೆಗಿಬೇಕು, ಅಥವಾ ಇದ್ರೂ ಕೂಡ ಅದ್ರ ಕಲರ್ ಚೇಂಜ್ ಆಗ್ಬೇಕು. ಇದ್ರ ಕಲರ್ ಬಂದು ಓಕೆ, ಈ ಡಾರ್ಕ್ ಬ್ಲೂ ಕಲರ್ ಮಾಡ್ಕೊಂಡು. ಓಕೆ, ಎರಡು ಡಾರ್ಕ್ ಬ್ಲೂ ಇದೆ. ಇಲ್ಲಿ ವೈಟ್ ಇರೋದ್ರಿಂದ ಈ ಕಲರ್ಗಳನ್ನು ಕೂಡ ವೈಟ್ ಮಾಡ್ಕೊಂಡ್ಬಿಡಿ. ಎಡಿಟ್, ಡೂ ಟೋನ್, ಕೆಳಗಡೆ ಬಂದು ಇಲ್ಲಿ ಎರಡು ಕಲರ್ ವೈಟ್. ಈ ಕಲರ್ನ ವೈಟಿಗೆ ತಿರುಗಿಸ್ಕೊಳ್ಳಿ. ಆಮೇಲೆ ಚೇಂಜ್, ಈ ಕಲರ್ ಎಲ್ಲೆಲ್ಲಿದೆ ಆ ಎಲ್ಲ ಕಲರು ವೈಟಿಗೆ ಮಾಡೋದಕ್ಕೆ ಚೇಂಜ್ ಆಗೋಂತ ಮುಗೀತು. ವಿದಿನ್ ನೋ ಟೈಮ್ ಹಿಂಗೆ ಬರುತ್ತೆ, ಓಕೆ? ನಾವು ಒಂದು ಇದು ಇಲ್ಲ ಅಂದ್ರೆ ಇದು ಎರಡರಲ್ಲಿ ಒಂದು, ಇದನ್ನಾದ್ರೂ ಬಳಸ್ಕೊಳ್ಳಿ, ಇದನ್ನಾದ್ರೂ ಬಳಸಿ. ಇವಾಗ ಇಲ್ಲಿದು ವೈಟ್ ಮಾಡಿದಾಗ ಏನ್ ಮಾಡ್ಬೇಕು, ಇದರಲ್ಲಿ ಈ ಡಾರ್ಕ್ ಬ್ಲೂ ಕಲರ್ ಇದೆಯಲ್ಲ, ಇದನ್ನು ಕೂಡ ವೈಟ್ ಮಾಡಬೇಕು. ಇಲ್ಲಿವರೆಲ್ಲ ಆಯ್ತು. ನಾವು ಇದನ್ನು ಕೂಡ ವೈಟ್ ತಿಳಿಸ್ಕೊಳ್ಳೋದು. ಅಲ್ಲ, ಉಲ್ಟಾ ಆಗುತ್ತೆ. ಈ ಬ್ಲೂ ಕಲರ್ ವೈಟ್ ಬರುತ್ತೆ. ಚೇಂಜ್ ಆಲ್. ಇವಾಗ ಒಂದ್ ಕಡೆ ಇದು, ಇನ್ನೊಂದ್ ಕಡೆ ಹಿಂಗಾಗುತ್ತೆ, ಓಕೆ? ಸೊ ಈ ಕಲರ್ ಕೂಡ ವೈಟ್ ಅಂಡ್ ವೈಟ್. ಪ್ರೇರಣಾ, ನಿಮ್ಮ ಪ್ರಶ್ನೆ ಇದೇ ಆಗಿತ್ತಾ ಅಥವಾ ಡಿಡ್ ಐ ಆನ್ಸರ್ ಸಮಥಿಂಗ್ ಎಲ್ಸ್? ಪ್ರೇರಣಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಸರ್, ಈಗ ಕ್ಲಿಯರ್ ಆಯ್ತು ಸರ್. ಅಂದ್ರೆ ನನಗೆ ಫಸ್ಟ್ ಮನಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಅಂತ ಅಂದ್ರೆ ಒಂದು ಗ್ರೀನ್ ಕಲರ್, ಇನ್ನೊಂದು ಯೆಲ್ಲೋ ಕಲರ್. ನಾನು ಕಲರ್ ಪ್ಯಾಲೆಟ್ ಸೈಕಾಲಜಿಯಲ್ಲಿ ನೋಡಿದಾಗ ಇದು ಈ ತರ. ಹಾ ಸರ್, ಎಲ್ಲಾದ್ರಲ್ಲೂ ನನ್ನ ಪ್ರೊಫೈಲ್ಸ್ ಚೆಕ್ ಮಾಡಿದೆ ನೀವು ಹೇಳಿರೋ ತರ, ವಿಡಿಯೋದಲ್ಲಿ ಯಾವ ತರ ಹೇಳಿದ್ರಿ. ಸೊ ಐ ಥಾಟ್ ಮನಿ ಮ್ಯಾನೇಜ್ಮೆಂಟ್ ಅಲ್ಲಿ ಮೇ ಬಿ ಯೆಲ್ಲೋ ಆರ್ ಡಾರ್ಕ್ ಬ್ಲೂ ಕಾಂಬಿನೇಷನ್ ಚೆನ್ನಾಗ್ ಆಗ್ಬೋದಾ ಅಂತ ಅದನ್ನ ಟ್ರೈ ಮಾಡಿದ್ದೆ ಸರ್. ಬಟ್ ಐ ಡಿಂಟ್ ನೋ ಅಬೌಟ್ ದ ಬ್ಲೂ ಕಾಂಬಿನೇಷನ್ಸ್. ಈಗ ಏನಾಗಿದೆ ಗೊತ್ತಾ, ಯೆಲ್ಲೋ ಆಲ್ವೇಸ್ ರಿಪ್ರೆಸೆಂಟ್ಸ್ ರಿಚ್ನೆಸ್, ವೆಲ್ತ್.
ಜನರಲಿ ಬ್ಲ್ಯಾಕ್ ಕಲರ್ ಕೂಡ ಎಸ್ ಸರ್. ಪ್ರಿಫರ್ ಮಾಡ್ತಾರೆ, ಲಕ್ಸುರಿಗಾಗಿ ಬ್ಲ್ಯಾಕ್ ಕಲರ್ ಪ್ರಿಫರ್ ಮಾಡ್ತಾರೆ. ನಿಮಗೆ ಏನು ಹಾ ಸರ್. ಯಾವ ಇಮೋಷನ್ ಎಮಿಟ್ ಮಾಡಬೇಕಾಗಿದೆ, ಯಾವ ಇಮೋಷನ್ ತೋರಿಸ್ಬೇಕಾಗಿದೆ ಆ ಕಲರ್ನ ತಗೋಬೇಕು. ಹೌದಾ? ಡಾರ್ಕ್ ಬ್ಲೂ ಕಲರ್ ಏನ್ ಹಾ ತೋರಿಸುತ್ತೆ? ಸರ್. ಅಬಂಡೆನ್ಸ್ ತೋರಿಸುತ್ತೆ. ಓಕೆ, ಎಸ್ ಸರ್. ಈಗ ನೀವು ತಗೊಳ್ಳುವಂತ ಮನಿಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಐಕಾನ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಎಲಿಮೆಂಟ್ಸ್ ಅಲ್ಲಿ ಹೋಗ್ತೀನಿ. ಹಾ ಸರ್. ಯಾಕೆ ನಾನು ಮನಿ ಅಂತ ಬಂದಾಗ ಇಲ್ಲಿ ಯೆಲ್ಲೋ ಕಲರ್ ಬ್ಯಾಕ್ ಗ್ರೌಂಡ್ ತಗೊಳ್ಳಲ್ಲ ಅಂದ್ರೆ, ಇವಾಗ ಡಿಸೈನ್ ಅಲ್ಲಿ ಹೋಗಿ ನಾನು ಮನಿ ಅಂತ ಟೈಪ್ ಮಾಡಿದೆ ಅನ್ಕೊಳ್ಳಿ, ಎಸ್ ಸರ್. graphics, you will get lot many things in yellow only. ಹೌದಾ? ಎಸ್ ಸರ್. ಹಾ, ಸೊ ಇವಾಗ ನಾನು ಎಸ್ ಸರ್. ಇದನ್ನ ತಗೊಂಡಾಗ ಹಿಂದ್ಗಡೆನು ಎಲ್ಲೋ ಇದ್ರೆ ಇದು ಚೆನ್ನಾಗಿ ಕಾಣಿಸಲ್ಲ. ಕರೆಕ್ಟ್? ಟ್ರೂ ಸರ್. ಎಸ್ ಸರ್. ಅದಕ್ಕೋಸ್ಕರ ನಾವು ನಮ್ಮ ಎಲಿಮೆಂಟ್ಸ್ ಏನಿರ್ತವೆ, ಯಾವ ತರ ತಗೋಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಕೇರ್ಫುಲ್ ಆಗಿ ಚೂಸ್ ಮಾಡ್ಬೇಕು ಅಷ್ಟೇ. ನೀವು ಹಾ ತಿಳ್ಕೊಂಡು ಸರ್. ಕರೆಕ್ಟ್ ಇದೆ. ಸರ್ ಹಾ, ಹಾ ಸರ್. ಹೇಳಿ. ನೆಕ್ಸ್ಟ್ ಕ್ವಶನ್ ಸರ್, ಹೇಳಿ ಸರ್, ನೀವು ಕಂಟಿನ್ಯೂ ಮಾಡಿ, ನಾನು ನೆಕ್ಸ್ಟ್ ಕ್ವಶನ್ ಕೇಳಲಿದ್ದೆ. ಕೇಳಿ, ಗೋ ಅಹೆಡ್. ಸರ್ ಲ್ಯಾಂಗ್ವೇಜ್ ಅಂತ ಬಂದಾಗ ಲೈಕ್ ಕನ್ನಡದಲ್ಲೇ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ಕನ್ನಡದಲ್ಲ ಆರ್ ಇಂಗ್ಲಿಷ್ ಅಲ್ಲ ಅಂತ ಕೇಳೋದಿತ್ತು ಸರ್. ಓಕೆ, ಡೂ ಯು ವಾಂಟ್ ಟು portray yourself as financial coach for Kannadiga or financial coach globally? How do you want to go? ಸರ್ ಜನರಲಿ ಗ್ಲೋಬಲಿ ಅಂದಾಗ ಆಲ್ರೆಡಿ ಆಲ್ಮೋಸ್ಟ್ ಹಿಂದಿ ಇಂಗ್ಲಿಷ್ ಅಲ್ಲಿ CAs ಎಲ್ಲರೂ ಇದ್ದಾರೆ ಸರ್, ಬಟ್ ಕನ್ನಡದಲ್ಲಿ ಸ್ವಲ್ಪ ಕಮ್ಮಿ ಇದ್ದಾರೆ ಸರ್. Okay, what do you like most? ಕನ್ನಡ Kannada? ಸರ್ ಆಲ್ವೇಸ್. Then go for it. ಶೋರ್. No need to worry. Okay, ಈಗ ಕನ್ನಡದಲ್ಲಿ ಮಾಡ್ತಿರ್ತೀರಾ. ಓಕೆ, ಕನ್ನಡ ಮಾತಾಡೋರೆ ಮುಂದೆ Yes, sir. ಇಂಗ್ಲಿಷಲ್ಲೂ ಕೇಳೋದಕ್ಕೆ ಶುರು ಮಾಡ್ತಾರೆ. ಕನ್ನಡ ಮಾತಾಡೋರಿಗೆ ಇಂಗ್ಲಿಷ್ ಬರ್ತಾ ಇರುತ್ತೆ. ಓಕೆ, ಹೌದು ಸರ್. ನಿಮಗೆ ಯಾರು ಮಾತಾಡೋದಕ್ಕೆ ಕರೆದಿರ್ತಾರೆ, ಅಥವಾ ಏನಾದ್ರು ಒಂದು ರೀಲ್ ಮಾಡ್ತೀರಾ. ಓಕೆ, ಓವರ್ ಅ ಪೀರಿಯಡ್ Yes, ಆಫ್ sir. ಟೈಮ್ ವೆನ್ ಯು ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್ ಆಸ್ ಅನ್ ಎಕ್ಸ್ಪರ್ಟ್ ಇನ್ ಎನಿ ಫೀಲ್ಡ್, ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ನಿಮ್ಮನ್ನ ನೀವು ಎಕ್ಸ್ಪರ್ಟ್ ಅಂತ ತೋರಿಸ್ಕೊಂಡಾಗ, ಬರೀ ಕರ್ನಾಟಕ Yes, sir. ಒಂದನ್ನೇ ಕವರ್ ಮಾಡಿದ್ರು ಸಾಕು, ಯು ವಿಲ್ ಗ್ರೋ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಹೌದಾ? Yes, ಅವಾಗ sir. Yes, ಆಟೋಮೆಟಿಕಲಿ sir. ಏನಾಗುತ್ತೆ, ನೀವು ಗ್ಲೋಬಲಿ ಬೆಳೆದ್ರು ಕೂಡ ರೀಚ್ ದೊಡ್ಡದಾಗುತ್ತೆ, ಆಡಿಯನ್ಸ್ ಬ್ರಾಡ್ ಆಗ್ತಾರೆ. ಬಟ್ ನಿಮ್ಮ ಹತ್ರ ಬರೋರು ಎಷ್ಟಿರ್ತಾರೆ? ಹಾ ಸರ್. ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಹೈ ಇದೆ ಅಲ್ಲಿ. ನೀವು True, sir. ಕನ್ನಡದಲ್ಲೇ ಮಾಡ್ತೀನಿ ಅಂತಂದಾಗ, ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿ, ಆಟೋಮೆಟಿಕಲಿ ಏನಾಗುತ್ತೆ, ಆಡಿಯನ್ಸ್ ಚಿಕ್ಕದಾಗತ್ತೆ, ಆಡಿಯನ್ಸ್ ರೀಚ್ ಚಿಕ್ಕದಾಗತ್ತೆ. ಬಟ್ ನಿಮ್ಮನ್ನೇ ಫಾಲೋ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಓಕೆ, ಇವಾಗ ಹಾ, ನಾನು ಕನ್ನಡದಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ವರ್ಕ್ಶಾಪ್ ಮಾಡಿಸ್ತಾ ಇದ್ದೀನಿ, 1 ವಾರದ ವರ್ಕ್ಶಾಪ್ ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ಬ್ಯಾಚ್ ಅಲ್ಲಿ ಒಬ್ರು ಬಂದಿದ್ರು, ಅವ್ರ ಹೆಸರು ನೆನಪಿಲ್ಲ ನನಗೆ. ಈ ಸೈಡ್ ಪರ್ಮಾರ್ ಅಂತ ಒಬ್ಬ ಇದ್ದಾನೆ, ಆಮೇಲೆ ಮತ್ತು 1-2-3 ಹೆಸರು ಹೇಳಿದ್ರು. ಹಿಂದಿನಲ್ಲಿ ಇಂಗ್ಲಿಷಲ್ಲಿ ಹಾ ಸರ್. ಮಾತಾಡೋರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಅನ್ಫಾರ್ಚುನೇಟ್ಲಿ ಪೂರ್ತಿ ಸಪೋರ್ಟ್ ಸಿಗ್ತಾ ಇಲ್ಲ, ನಮಗೆ ಅರ್ಥ ಆಗಲ್ಲ. ಚೆನ್ನಾಗಿ ಮಾಡ್ತಿದ್ದಾರೆ, ಅವ್ರ ಕ್ಲಾಸಸ್ ಕೂಡ ಚೆನ್ನಾಗೇ ಇದೆ, ಆದ್ರೆ ನಮಗೆ ಅರ್ಥ ಆಗ್ತಿದೆ. ಓಕೆ, ಸೊ ಯಾರು ಹೆಂಗೆ ಹೇಳಿದ್ರು ಕೂಡ ಮಾತೃಭಾಷೆನಲ್ಲಿ ಏನು ಕಲಿತಾರಲ್ಲ, ಅವಾಗ ಅದರ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬೇರೆ ಇರುತ್ತೆ, ಕನೆಕ್ಟಿವಿಟಿನೇ ಬೇರೆ ಇರುತ್ತೆ. ಸೊ ಯು ಶುಡ್ True, ಬಿ sir. ನೋನ್ ಫಾರ್ ಯುವರ್ ಅಥೆಂಟಿಕ್ ವೇ ಆಫ್ ಶೇರಿಂಗ್ ದ ನಾಲೆಜ್. ಓಕೆ, ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ, ಹೇಗೆ however you feel happy, do it that. Okay, Sure, don't sir. get bothered ಇದೊಂದು about the ಕನ್ಫ್ಯೂಷನ್ competition. ಇತ್ತು ಸರ್ ನನಗೆ. ಹಾ, ನನಗೆ ಕನ್ಫ್ಯೂಷನ್ ಇತ್ತು ಸರ್, ಬ್ರಾಡ್ ಆಡಿಯನ್ಸ್, ಟಾರ್ಗೆಟ್ ಆಡಿಯನ್ಸ್ ಯಾವ್ದು, ಇದು ಹೆಂಗೆ ಏನು ಅಂತ. ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಸರ್ಚ್ ಮಾಡಿದೆ, ಈ ತರ ಎಲ್ಲ ನೋಡಿದಾಗ ನನಗೆ ಫುಲ್ ಕನ್ಫ್ಯೂಸ್ಡ್ ಇತ್ತು ಸರ್, ಅದಕ್ಕೆ ಈಗ ಕೇಳಿದೆ ಸರ್. ಈ ಕ್ಲಿಯರ್ ಆಯ್ತಾ? ಕ್ಲಿಯರ್ ಸರ್, ಕ್ಲಿಯರ್ ಸರ್. Any other questions? ಸರ್ ಕರೆಂಟ್ ಬಂತು ಸರ್, 50 ಲೋಗೋ ತೋರಿಸ್ಬೋದಾ ಕಳ್ಸಿ. ಸರ್? ನೀವು ಕಳಿಸಿರಿ ನನಗೆ. ಓಕೆ, ವಾಟ್ಸಪ್ ಅಲ್ಲ ಸರ್? ಇಲ್ಲ, ಇಲ್ಲೇ ಕಳಿಸ್ಬೋದಾ? ಹಾ ಸರ್, ಈಗ ಆನ್ ಮಾಡಿದ್ರೆ ಕಳಿಸ್ಬಿಡ್ತೀನಿ. ಆನ್ ಮಾಡಿ. ಸೆಷನ್ ಇನ್ನೊಂದ್ ಸ್ವಲ್ಪ ಇದೆನಾ ಸರ್? ಇರುತ್ತೆ. ನಿರ್ಮಲ ಅವ್ರ ಹ್ಯಾಂಡ್ ರೈಸ್ ಹಾ ಮಾಡಿದ್ರೆ ಸರ್. ಅವ್ರ ಕ್ವಶನ್ ತಗೋತೀನಿ. ಓಕೆ, ಹಾ ಸರ್. ಹಾ ಸರ್. ಓಕೆ, ನಿರ್ಮಲ ಅವರು ಅಡ್ಮಿಟ್ ಮಾಡ್ಕೊಳ್ಳಿ.
ಹಲೋ ಹಲೋ, ಕ್ಯಾಮ್ರಾ ಆನ್ ಸರ್, ಮಾಡ್ಕೊಂಡು ಕೇಳಿಸ್ತಿದೆನಾ? ಕೇಳಿಸ್ತಾರೆ, ಹೇಳಿ. ಹೌದು ಸರ್. ಹಲೋ ಹಾ, ಹೇಳಿ. ಸರ್, ಹ್ಮ್ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ಗೆ ಈ ತರ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂದ್ರೆ ನಿಮ್ದು ವ್ಯೂಸ್ ಜಾಸ್ತಿ ಆಗುತ್ತೆ, ಈ ತರ ಎಲ್ಲ ಫಾಸ್ಟ್ ವಿಡಿಯೋಸ್ ರನ್ ಆಗ್ತಾ ಇದೆ ಅಲ್ಲ, ಹ್ಮ್ ಅದನ್ನ ನಾವು ಯಾವ್ದು ನೀವು ನಿಮ್ ಕಡೆಯಿಂದ ಯಾವ್ದು ಟಿಪ್ಸ್ ಬಂದಿಲ್ಲಲ್ಲ ಸರ್ ಆತರ? ತುಂಬಾ ದಿನ ಆಯ್ತು ನಾನು ಅಂದ್ರೆ ಮಾಡಿಲ್ಲ ಆ ತರ. ಓಕೆ ಸರ್, ಅಂದ್ರೆ ನಮ್ಗೆ ಕ್ಲಿಯರ್ ಆಗಿ ನಿಮ್ ಕಡೆಯಿಂದ ಬಂದ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ, ಆಮೇಲೆ ಏನ್ ಸೆಟ್ಟಿಂಗ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಅದು ಸರಿ, ರೀಲ್ಸ್ ಅಲ್ಲಿ ಬಹಳ ಫಾಸ್ಟ್ ಆಗಿರುತ್ತೆ ಸರ್ ಆಕ್ಚುಲಿ ಅದು. ಓಕೆ. ಅದ್ರ ಮೇಲೂ ಅದನ್ನ ಕೂಡ ನೋಟ್ ಡೌನ್ ನಾನೊಂದು ವಿಡಿಯೋ ಮಾಡ್ಕೊಂಡು ಮಾಡ್ತೀನಿ. ಸೆಟ್ಟಿಂಗ್ಸ್ ಅದೇನೋ ಟ್ರಯಲ್ ರೀಲ್ ಅಂತ ಏನೋ ಕೇಳಿದೆ ಸರ್ ನಾನು ಒಂದು 2 days ಬಿಫೋರ್. ಟ್ರಯಲ್ ರೀಲ್ ಮಾಡ್ರಿ ಫಸ್ಟ್, ಹಾ, ಆಮೇಲೆ ಶೇರ್ ಮಾಡ್ರಿ ಇದ್ರಲ್ಲಿ ಅಂತ ಹೇಳಿ ಬಂದಿತ್ತು ಸರ್ ಅದು. ಓಕೆ. ಇನ್ಸ್ಟಾಗ್ರಾಮ್ ಅಲ್ಲಿ ಹೊಸ ಹೊಸ ಫೀಚರ್ಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಇವಾಗ ಮೊದಲೆಲ್ಲ ಹಾ ನೀವು ನೋಡಿದ್ರೆ, ಈವನ್ ಇನ್ಸ್ಟಾಗ್ರಾಮ್ ಈಗ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಅದರಲ್ಲಿ ಇರುವಂತ ಇಂಟರ್ಫೇಸ್ ಚೇಂಜ್ ಆಗಿದೆ, ಕೆಳಗಡೆ ಬರ್ತಾ ಇದೆ ಇವಾಗ. ಕರೆಕ್ಟ್? ಹಾ ಸರ್. ರೀಲ್ಸ್, ಹೋಮ್, ರೀಲ್ಸ್, ಶೇರ್ಸ್ ಬರ್ತಾ ಇದೆ. ಓಕೆ, ಈ ತರ ಎಲ್ಲ ಬೇರೆ ಬೇರೆ ಕಡೆ ಬರ್ತಾ ಇದೆ. ಸೊ ಅದರ ಸಲುವಾಗಿ ಜಸ್ಟ್ ಕೀಪ್ ವಾಚಿಂಗ್ ಇಟ್. ಆಮೇಲೆ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳೆಯೋದಕ್ಕೆ ಏನೇನು ಟಿಪ್ಸ್ಗಳನ್ನು ಶೇರ್ ಮಾಡಬೇಕು ಅದನ್ನು ನಾನು ಸ್ಕ್ರೀನ್ಶಾಟ್ ಮಾಡಿ ಒಂದು PPT ನಲ್ಲಿ ಹಾಕಿ ಇದೇ ತರ ಸೆಷನ್ ಅಲ್ಲಿ ಲೈವ್ ಅಲ್ಲಿ ಕೊಡ್ತೀನಿ. ಓಕೆ. ಸರ್, ನಾನು ಟೆಂಪ್ಲೇಟ್ ಒಂದು ಪರ್ಮನೆಂಟ್ ಅಂತ ಮಾಡ್ಕೊಂಡಿರ್ಲಿಲ್ಲ ಇಷ್ಟು ದಿವಸ, ಬಟ್ ಇನ್ಮೇಲಿಂದ ಕ್ಲಾರಿಟಿ ಸಿಗ್ತಾ ಇದೆ. ಯಾವ ತರ ಟೆಂಪ್ಲೇಟ್ ನಾನು ಒಂದೇ ಕನ್ಸಿಸ್ಟೆಂಟ್ಲಿ ಒಂದೇ ಟೆಂಪ್ಲೇಟ್ ಯೂಸ್ ಮಾಡ್ಬೇಕು ಅಂತ ಇವಾಗ ಅನಿಸ್ತಾ ಇದೆ ನಂಗೆ. ಒಂದ್ ಟೆಂಪ್ಲೇಟ್ ಚೂಸ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಓಕೆ, ಡನ್. ಆಮೇಲೆ ಆಲ್ಟರ್ನೇಟಿವ್ ಕಲರ್ಸ್ ಯೂಸ್ ಮಾಡ್ಬೋದಲ್ಲ ಸರ್ ನಾವು? ಮಾಡ್ಬೋದು. ಇವತ್ತು ಹೇಳಿರೋದು ಅದ್ರ ಮೇಲೆನೆ ಇತ್ತು. ಸೊ ಯಾವ ಓಕೆ, ತರ ಕಲರ್ ಹೌದೌದು, ಚೂಸ್ ಮಾಡ್ಬೋದು ಕಲರ್ ಅನ್ನೋದ್ರ ಪ್ಯಾಲೆಟ್. ಬಗ್ಗೆ. ಹಾ, ಓಕೆ ಓಕೆ. ಸರ್, ಓಕೆ, ನೋ ಪ್ರಾಬ್ಲಮ್. ಅದೊಂದು ಅದೇ ಕಾನ್ಸೆಪ್ಟ್ ಅದನ್ನೇ ಕೇಳ್ಬೇಕನ್ಸುತ್ತೆ. ಓಕೆ ಓಕೆ ಕ್ಲಿಯರ್. ಓಕೆ ಸರ್. ಡನ್. ಎನಿ ಅದರ್ ಕ್ವಶನ್ಸ್ ಎನಿಬಡಿ? ಓಕೆ, ಶಾಂತಲಾ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಾಣಿ ಹೀಲಿಂಗ್ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಟ್. ಮೇ ಬಿ ಮಿಕ್ಕವ್ರಿಗೂ ಹೆಲ್ಪ್ ಆಗ್ಬೋದು. ಪ್ಲೀಸ್ ಅನ್ಮ್ಯೂಟ್ ಯೋರ್ಸೆಲ್ಫ್. ಹಲೋ. ಹಾ, ಹಾ, ಕ್ಯಾಮ್ರಾ ಆನ್ ಕೇಳಿಸ್ತಾ ಮಾಡಿ. ಇದೆಯಾ ಸರ್? ಕೇಳಿಸ್ತಾ ಇದೆ, ಓಕೆ. ಮಾತಾಡಿ. ಹಾ, ಅದೇ ನಾನು ನನ್ನ ನಿಶ್ ಕ್ಲಾರಿಫಿಕೇಶನ್ ಮಾಡುವಾಗ ನಿಮ್ಮ ಹತ್ರ ಮಾತಾಡಿದಾಗ ನಂದು ಏನು ಎಲ್ಲ ಹೇಳಿದಾಗ ನೀವು ಹೇಳಿದ್ರಿ ಪ್ರಾಣಿಕ್ ಹೀಲಿಂಗ್ದು ಬಗ್ಗೆ ನಾನು ಆಮೇಲೆ ನಿಮ್ ಜೊತೆ ಒಂದ್ಸರಿ ಮಾತಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಕೇಳ್ದೆ ನಿಮ್ಗೆ. ಹೇಳಿ ಹೇಳಿ, ಏನಿದೆ ಹೇಳಿ. ಇಲ್ಲ ಅಂದ್ರೆ ನಿಮ್ ಹತ್ರ ಏನೋ ಒಂದು ಆಪ್ಷನ್ ಇದೆ, ಅದಕ್ಕೋಸ್ಕರ ನೀವು ಮತ್ತೆ ನನ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರಿ. ಪ್ರಾಣಿಕ್ ಹೀಲಿಂಗ್ ಬಗ್ಗೆನಾ? ಇವಾಗ ನೀವಿರೋದು ಬೆಂಗಳೂರಲ್ಲಿ ಇದ್ದೀರಾ ತಾನೆ? ಇಲ್ಲ ಸರ್, ಬೆಳಗಾವಿ. ನೀವು ಬೆಳಗಾವಿಯಲ್ಲಿ ಇದ್ದೀರಾ? ಓಕೆ. ಪ್ರಾಣಿಕ್ ಹೀಲಿಂಗ್ ಬಗ್ಗೆ ಯಾವ್ದು ಹೇಳ್ತಾನೆ ನಾನು? ಆಕ್ಚುಲಿ ನಾನೊಂದು ಆಯುರ್ವೇದಿಕ್ ಪ್ರಾಡಕ್ಟ್ ತಗೋತಾ ಇದ್ದೀನಿ ಇವಾಗ. ಸೊ ದಟ್ ಈಸ್ ಇಟ್ಸ್ ಅ ವೆರಿ ಗುಡ್ ಆಯುರ್ವೇದಿಕ್ ಪ್ರಾಡಕ್ಟ್. ಯಾವ್ಯಾವ ರೀತಿನಲ್ಲಿ ಹೆಲ್ಪ್ ಆಗ್ತದೆ ಅಂದರೆ, ಒಂದು, ನನಗೆ ಸಿಸ್ಟಮ್ ನೋಡಿ ನೋಡಿ ಕಣ್ಣು ಉರಿತಾ ಇತ್ತು, ತಲೆ ನೋಯ್ತಾ ಇತ್ತು, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು. ಅದರಿಂದಾಗಿ ಏನಾಗಿದೆ, ಇವಾಗ ರಾತ್ರಿ ಮಲಗಿದ ತಕ್ಷಣ ನಿದ್ದೆ ಬರುತ್ತೆ. ಮೊದಲು ಮಧ್ಯದಲ್ಲಿ ಎಚ್ಚರ ಆದರೂ ಕೂಡ ವಾಪಸ್ ನಿದ್ದೆ ಹತ್ತೋದಕ್ಕೆ ಟೈಮ್ ಬೇಕಾಗ್ತಿತ್ತಂತೆ. ಇವಾಗ ಅದೆಲ್ಲ ಹೋಯ್ತು. ಇವಾಗ ಇವನ್ ನನ್ನ ಮಗ ಅಥವಾ ನನ್ನ ಮಗಳು ರಾತ್ರಿ 10 ನನಗೆ ಎಚ್ಚರ ಆದ್ರೂ ಕೂಡ ಅವ್ರಿಗೆ ಮಲಗಿದ ತಕ್ಷಣ ನಾನು ವಾಪಸ್ ಮಲಗಿದ್ರೆ ಇಮಿಡಿಯೇಟ್ಲಿ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ವೆನೆವರ್ ಐ ಗೆಟ್ ಅಪ್ ಐ ಫೀಲ್ ಲೈಕ್ ಓಕೆ, ಸ್ಲೀಪ್ ಇಸ್ ಕಂಪ್ಲೀಟ್ ನಾವು, ಪೂರ್ತಿ ಮುಗಿದಿದೆ ಸ್ಲೀಪ್ ಅಂತ ಅನ್ಸುತ್ತೆ. ಆಮೇಲೆ ನಮ್ಮ ತಂದೆಗೆ ವೆರಿಕೋಸ್ ವೇನ್ಸ್ ಆಗಿತ್ತು ಕಾಲಲ್ಲಿ. ಓಕೆ, ಅದು ಕಡಿಮೆ ಆಗ್ತಾ ಇದೆ. ಆಮೇಲೆ ನಮ್ಮ ತಾಯಿಗೆ ಮೊಳಕಾಲು ನೋವಿತ್ತು, ಅದು ಕಡಿಮೆ ಆಗ್ತಾ ಇದೆ. ಸೊ there is one product which is helping all of us family members. ಈ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಅದು ಕ್ಯೂರ್ ಮಾಡ್ತಾ ಇದೆ. ಆಕ್ಚುಲಿ ಪ್ರಾಡಕ್ಟ್ ತುಂಬಾ ಸಿಂಪಲ್ ಇದೆ. ಆಕ್ಚುಲಿ ನಾನು ಯಾಕೆ ಅದನ್ನ ತಗೊಂಡೆ, ಈ ತರ ಸಾಕಷ್ಟು ಪ್ರಾಡಕ್ಟ್ಸ್ಗಳು ನನ್ನ ಹತ್ರ ಬಂದು ಹೋಗಿದ್ದೆ, ನಾನು ಯೂಸ್ ಕೂಡ ಮಾಡಿದ್ದೆ ಮೊದಲು. ಫಾರ್ ಎಕ್ಸಾಂಪಲ್ ಹರ್ಬಲ್ ಲೈಫ್ ಆಗಿರ್ಬೋದು, ವೆಸ್ಟೀಜ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಈ ತರ ಯೂಸ್ ಮಾಡ್ಕೊಂಡಿದ್ದೆ. ಬಟ್ ಈ ಪ್ರಾಡಕ್ಟ್ ಬಂದು ನನಗೆ ಯಾಕೆ ಇಷ್ಟ ಆಯ್ತು ಅಂದ್ರೆ, ಒಂದು, ದ ಈಸ್ ಆಫ್ ಯೂಸಬಿಲಿಟಿ. ಜಸ್ಟ್ ಸಣ್ಣ ಸಣ್ಣ ಶಾಶೆ ಇದೆ, ಬೆಳಗ್ಗೆ ಒಂದು ಜ್ಯೂಸ್ ಇದೆ,
ಟಿಯರ್ ಮಾಡಿ ಬಾಯಲ್ಲಿ ಹಾಕೊಳ್ಳೋದು ಅಂಡ್ ಓಕೆ, ಅದು ಏನೋ ನಿಮ್ಮ ಎನರ್ಜಿ ಬೂಸ್ಟರ್ ತರ ವರ್ಕ್ ಆಗತ್ತೆ ಅಂತ ಬರುತ್ತೆ, ಸಣ್ಣ ಸಣ್ಣ ಸ್ಯಾಶೆಟ್ ಬರುತ್ತಲ್ಲ ಸರ್, ಹೌದು 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 ಅದೇ ತರ ಇದೆ. ರೆಡ್ ಕಲರ್ ಆಮೇಲೆ ಗ್ರೀನ್ ಕಲರ್ ಬ್ಲೂ ಕಲರ್ ಬರ್ತಾ ಇದೆ ಪರ್ಟಿಕ್ಯುಲರ್. ಆರೆಂಜ್ ಮತ್ತು ಬ್ಲೂ ಕಲರ್ ಅಲ್ಲಿ ಇದೆ. ಓಕೆ ಆರೆಂಜ್ ಮತ್ತು ಬ್ಲೂ ಕಲರ್ ಅಲ್ಲಿ ಇದೆ. ಸೊ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತಗೊಳ್ಳೋದು ಆರೆಂಜ್ ಕಲರ್ ಇದೆ. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮೊದಲು ತಗೊಳ್ಳೋದು ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ. ಯಾಕಂದ್ರೆ ಡಿಟಾಕ್ಸಿಫೈ ಮಾಡೋದಕ್ಕೆ ಎನಿಮಿಯಾ ಮಾಡ್ಕೋತಾರೆ. ಆಮೇಲೆ ಒಂದು ನಿಮಿಷ ಉಪ್ಪಿನ ನೀರು ಕುಡಿದು ವಮನ ಮಾಡ್ತಾರೆ ಸರ್. ಒಂದು ನಿಮಿಷ. ಹಿಂದಿಲ್ದವನ ಉಪ್ಪು ಹಾಕಿ ಒಂದು 6 ರಿಂದ 8 ಗ್ಲಾಸ್ ಉಪ್ಪಿನ ನೀರು ಕುಡಿಸಿ. ಅಲ್ಲ, ಅದು ವಮನ. ವಮನ. ಸೊ ಅದನ್ನ ಆಶ್ರಮಕ್ಕೆ ಹೋಗಿ ನಾನು ಮಾಡ್ಕೊಂಡು ಬಂದಾಗ್ಲೂ ಕೂಡ ನನಗೆ ಇವಾಗ ಸಿಕ್ಕಿರುವಷ್ಟು ರಿಲೀಫ್ ಸಿಗ್ಲಿಲ್ಲ ಅವಾಗ. ಓಕೆ, ಟು ಬಿ ವೆರಿ ಫ್ರಾಂಕ್. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಸಿಕ್ಕಾಪಟ್ಟೆ ಟಾಕ್ಸಿನ್ಸ್ ಎಲ್ಲ ಇರುತ್ತೆ. ಅದನ್ನೆಲ್ಲ ಟಾಕ್ಸಿನ್ಸ್ ಎಲ್ಲ ತೆಗಿಬೇಕು ಅಂತಂದ್ರೆ ಇಟ್ ಈಸ್ ಅ ಗ್ರಾಜುವಲ್ ಪ್ರೊಸೆಸ್. ನಿಧಾನಕ್ಕೆ ತೆಗಿತಾ ಅದು ಹೋಗಿಸ್ತಾ ಇದೆ ಆಕ್ಚುಲಿ. ಸೊ ಇಟ್ ಈಸ್ ಹೆಲ್ಪಿಂಗ್ ಮೀ ಅ ಲಾಟ್. ಬಹುಶಃ ನಾನು ಇದ್ರ ಬಗ್ಗೆ ಹೇಳಿರ್ಲಿಲ್ಲ ನಿಮ್ಗೆ ಅವಾಗ. ಯಾಕಂದ್ರೆ ನನಗೆ ಅವಾಗ ಇನ್ನೂ ನಿಮ್ ಜೊತೆ ನಾನು ಮಾತಾಡ್ತಿರ್ಬೇಕಾದ್ರೆ ಇದ್ರ ಬಗ್ಗೆ ನನಗೆ ಗೊತ್ತೂ ಇರ್ಲಿಲ್ಲ. ಇವಾಗ ಜಸ್ಟ್ 1 ಮಂತ್ ಆಯ್ತು ನಾನು ನನ್ನ ಹತ್ರ ಮಾತಾಡಿದಾಗ ಅದೇನೋ ಮಾತಾಡಿದ ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಏನೋ ಇದ್ರ ಬಗ್ಗೆ ಒಂದ್ಸರಿ ಹೇಳಿದ್ರಿ ನೀವು. ಅಷ್ಟು ಜ್ಞಾಪಕ ಬರ್ತಿಲ್ಲ. ನಾನು ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮೀಟಿಂಗ್ ಆನ್ ಮಾಡ್ದೆ, ಜಸ್ಟ್ ನೀವು ಅದನ್ನ ಹೇಳ್ತಿದ್ರಿ, ಕನೆಕ್ಟ್ ಹೋಯ್ತು. ಅದಕ್ಕೋಸ್ಕರ ಅಷ್ಟು ಕ್ಲಿಯರ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಗೊತ್ತಾಗಿರ್ಲಿಲ್ಲ. ಬಟ್ ನೀವು ಹೇಳ್ತಿರೋ ಹಾಗೆ ಇದು ನೀವು ಪ್ರಾಬ್ಲಮ್ ಹೇಳ್ತಿದ್ದೀರಲ್ಲ, ಇದಕ್ಕೆ ಬರೀ ವಮನ ಮಾಡಿದ್ರೆ ಸಾಲಲ್ಲ. ವಮನ ಅಂದ್ರೆ ಯೋಗ ಥೆರಪಿಲಿ ಬರೀ ವಮನ ಮಾಡಿದ್ರೆ ಸಾಲಲ್ಲ. ಅದಕ್ಕೆ ಶಂಖ ಪ್ರಕ್ಷಾಳನೂ ಮಾಡ್ಬೇಕು, ನಸ್ಯನೂ ಮಾಡ್ಬೇಕು, ಆಮೇಲೆ ನಿಮ್ಗೆ ಬಸ್ತಿ ಮಾಡ್ಬೇಕು, ಪಂಚಕರ್ಮದ ಎಲ್ಲಾ ತಗೊಳ್ಬೇಕಾಗತ್ತೆ. ಸೊ ಆವಾಗ ನಿಮ್ಗೆಲ್ಲೋ ಒಂದ್ ಸ್ವಲ್ಪ ಫೀಲಿಂಗ್ ಗುಡ್ ಅಂತ ಅನ್ಸುತ್ತೆ. 1 year ವರೆಗೂ ಅದು ರನ್ ಆಗತ್ತೆ. ಇವಾಗ ಆಕ್ಚುಲಿ ಇದನ್ನ ತಗೊಳ್ಳೋದಕ್ಕೆ ಶುರು ಮಾಡಿದಾಗಿನಿಂದ ಐ ಆಮ್ ಕಂಪ್ಲೀಟ್ಲಿ ಫೀಲಿಂಗ್ ಫ್ರೀ. ಸೊ ಇಟ್ ಈಸ್ ಹಾರ್ಡ್ಲಿ 20 days ಆಗಿದೆ ಅಷ್ಟೇ. 20 days ಅಲ್ಲೇ ಐ ಆಮ್ ಏಬಲ್ ಟು ಸಿ ಲಾಟ್ ಆಫ್ ರಿಸಲ್ಟ್ಸ್. ಇವಾಗ ಇವನ್ ನೀವು ನನ್ನ ಫೇಸ್ ಕೂಡ ನೋಡಿದ್ರೆ ಆ ಡಿಫರೆನ್ಸ್ I felt that. ಸೊ ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ಬರ್ತಾ ಇದೆ, ಆಮೇಲೆ ಕಣ್ಣೂರಿ ಹೋಗ್ತಾ ಇದೆ, ಏನೇನೋ ಹೇಳ್ತಾರೆ. ಮೇನ್ ನನಗೆ ಅದೇ ಪ್ರಾಬ್ಲಮ್ ಆಗ್ತಿದೆ. ಇವಾಗ ನಾನು ಐ ಎಕ್ಸರ್ಸೈಸ್ ಮಾಡ್ತೀನಿ, ಯೋಗ ಮಾಡುವಾಗ ಐ ಎಕ್ಸರ್ಸೈಸ್, ಆಮೇಲೆ ನನ್ನ ಐ ರಿಪ್ಲೇಸ್ ಅಂದ್ರೆ ರಿಪೇಂಟ್ ಮಾಡ್ಕೊಳ್ಳೋಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ಬೇಕೋ ಎಲ್ಲ ಮಾಡ್ಕೊಳ್ತೀನಿ. ಬಟ್ ಸ್ಟಿಲ್ ನನ್ಗೆ ಈಗ ಪ್ರೋಗ್ರೆಸಿವ್ ಗ್ಲಾಸ್ ಇರೋದ್ರಿಂದ ಕಂಪ್ಯೂಟರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಗ್ರಾಸ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ಅಕ್ಷರಗಳು ಅರ್ಥ ಅಂದ್ರೆ ಬೇಗ ಗ್ರಾಸ್ ಆಗಲ್ಲ. 2 ಸೈಡ್ ಚೇಂಜ್ ಆಗ್ತಿರೋದ್ರಿಂದ ಮೇಲೆ ನೋಡಿದ ತಕ್ಷಣ ಲಾಂಗ್ ಹೋಗುತ್ತೆ, ಕೆಳಗೆ ನೋಡಿದ ತಕ್ಷಣ ಸ್ಮಾಲ್ ಬರುತ್ತಲ್ಲ, ಅಲ್ಲಿ ಗ್ಯಾಪ್ ಅಲ್ಲಿ 1 ಸೆಕೆಂಡೇ ಇರುತ್ತೆ. ಬಟ್ ಅದು ಕನ್ಫ್ಯೂಸ್ ಆಗುತ್ತೆ ನಂಗೆ. ಇವ್ರು ಇದ್ದಾರೆ ಮೇಡಮ್ ನಮ್ಮ ಕಮ್ಯುನಿಟಿನಲ್ಲಿ ಇವಾಗ ಡಾಕ್ಟರ್ ರೂಪಾ ಹೆಗಡೆ ಅಂತ ಇದ್ದಾರೆ. ಓಕೆ, ಅವರು ಶಿರ್ಸಿಯಿಂದ, ಅವ್ರು ಆಕ್ಚುಲಿ ಅದನ್ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕಲಿಯೋದಕ್ಕೆ ಅಂತ ಬಂದಿದ್ರು ಇಲ್ಲಿ. ಓಕೆ, ಆನ್ಲೈನ್ ಜಾಯಿನ್ ಆದ್ರು. ನನಗೆ ಸಮಾಧಾನ ಆಗ್ತಿಲ್ಲ ಸರ್, ನಾನು ಅಲ್ಲೇ ಬಂದು ಕಲಿತೀನಿ ಅಂತ ಹೇಳಿ ಬಂದ್ರು. ನನ್ನ ಪ್ರಾಡಕ್ಟ್ ನ ಹೇಗೆ ಪ್ಲೇಸ್ ಮಾಡ್ಬೇಕು ಅಂತ ಕೇಳಿದ್ರು. ಪ್ರಾಡಕ್ಟ್ USP ನಾನು ಕೇಳಿ ಅವ್ರಿಗೆ ಕಂಟೆಂಟ್ ಸ್ಟ್ರಾಟಜಿ ಬಗ್ಗೆ ತಿಳಿಸ್ಬೇಕಾದ್ರೆ ಅವ್ರು ಹೇಳ್ತಾ ಹೋದ್ರು. ಸೊ ಸಮ್ವೇರ್ ನನಗಿರೋ ಪ್ರಾಬ್ಲಮ್ಸ್ ಮತ್ತೆ ನಮ್ಮ ತಂದೆ ತಾಯಿಗಿರೋ ಪ್ರಾಬ್ಲಮ್ಸ್ ಕನೆಕ್ಟ್ ಆಗೋದಕ್ಕೆ ಶುರು ಆಯ್ತು. ಅಂಡ್ ದೆನ್ ನಾನು ಕೊಡೋದಕ್ಕೆ ಶುರು ಮಾಡಿದೆ. ಇವಾಗ ನನ್ನ ವೈಫ್ಗೆ ಮಧ್ಯಾಹ್ನ ಆಗೋಷ್ಟರಲ್ಲಿ ಎನರ್ಜಿ ಡ್ರೈನ್ ಆಗ್ತಿತ್ತು. ನಾವು ಶಿ ಈಸ್ ಸೇಯಿಂಗ್ ಓಕೆ, ನಾನು ರಾತ್ರಿ ಮಲ್ಗೋವರೆಗೂ ಸೇಮ್ ಎನರ್ಜಿ ಸ್ಟೇಟ್ ಆಫ್ ಲೆವೆಲ್ ಅಲ್ಲಿ ಇರ್ತೀನಿ ಬೆಳಗ್ಗೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳಿದ್ರು. ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಒಂದು 51 ಇಂಗ್ರೀಡಿಯೆಂಟ್ಸ್ ಇದೆ, 2 ಸೇರಿಸಿದ್ರೆ. ಓಕೆ, ಸೊ ವಿಟಮಿನ್ B1, B2, B3 ಅಪ್ ಟು B9 ಇದೆ, ವಿಟಮಿನ್ D ಇದೆ, ಅಶ್ವಗಂಧ, ಶತಾವರಿ, ಆಯುರ್ವೇದಿಕ್. ಇಟ್ ಈಸ್ ಕಂಪ್ಲೀಟ್ಲಿ ಮೇಡ್ ಆಫ್ ಆಯುರ್ವೇದ. ನಿಮಗೆ ಬೇಕಂದ್ರೆ ಅವ್ರ ನಂಬರ್ ಕೊಡ್ತೀನಿ, ಅಥವಾ ಅವ್ರಿಗೆ ನಿಮ್ ನಂಬರ್ ಶೇರ್ ಮಾಡ್ತೀನಿ. ಒಂದ್ಸಲ ಮಾತಾಡ್ಕೊಳ್ಳಿ, ನಿಮ್ ಪ್ರಾಬ್ಲಮ್ ಏನಿದೆ ಹೇಳಿ. ಇಟ್ ಈಸ್ ವರ್ಕಿಂಗ್ ವೆರಿ ವೆಲ್ ಆನ್ ಆಲ್ ಆಫ್ ಅಸ್, ಬಿಕಾಸ್ ಕೋರ್ ಲೆವೆಲ್ ಹೋಗಿ ಟ್ರೀಟ್ ಮಾಡ್ತಾ ಇದೆ ಅದು. ಓಕೆ, ಸೊ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿ ಆಗೋ ತರ ನೋಡ್ಕೋತಾ ಇದೆ, ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಏನೇನ್ ಬೇಕೋ ಅದು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ತಾರೆ. ಅವ್ರ ಒಂದು ಟರ್ಮ್ ಯೂಸ್ ಮಾಡ್ತಾರೆ, ಏನೋ ನ್ಯೂಟ್ರಾಸಿಟಿಕಲ್ಸ್ ಅಂತ ಏನೋ ಯೂಸ್ ಮಾಡ್ತಾರೆ.
ಸೊ ಇಟ್ ಈಸ್ ನ್ಯೂಟ್ರಲೈಸ್ ಮಾಡುತ್ತೆ ಅಂತ ಅಲ್ಲ, ಅನ್ಸುತ್ತೆ. ನ್ಯೂಟ್ರಾಸಿಟಿಕಲ್ಸ್ ಅಂದ್ರೆ ಸೆಲ್ಸ್ ಲೆವೆಲ್ ಅಲ್ಲಿ ನಮ್ ಬಾಡಿನಲ್ಲಿರುವಂತ ಸೆಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ. ಸೆಲ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಓಕೆ. ಹಂಗಾಗಿ ಆ Okay. ಇಮ್ಯೂನ್ ಸಿಸ್ಟಮ್ ನಮ್ ಒಳಗಡೆಯಿಂದಾನೇ ಬಂದು ನ್ಯಾಚುರಲಿ ರಿಜ್ಯುವಿನೇಟ್ ಆಗುತ್ತೆ. ನಥಿಂಗ್ ಓಕೆ, ಎಕ್ಸ್ಟರ್ನಲ್ ಬಟ್ ಇಸ್ ನೀಡೆಡ್. ಆ ಏಜ್ ಲೆವೆಲ್ಗೆ ಆ ಸೆಲ್ಸ್ ರಿಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತಲ್ಲ ಸರ್, ಯಾಕಂದ್ರೆ ಹಾರ್ಮೋನಲ್ ಚೇಂಜ್ಗೆಲ್ಲ. ಓಕೆ, ಇದೇ ತಪ್ಪು ಕಲ್ಪನೆ ಮೇಡಮ್, ನಮ್ ತಲೆಯಲ್ಲಿ ಕೂಡಿಸ್ಬಿಟ್ಟಿದ್ದಾರೆ ಆಕ್ಚುಲಿ. ಅವರು ರೂಪಾ ಹೆಗಡೆ ಇಲ್ಲ ಅವ್ರಿಗೆ ಇಲ್ಲ, ಆಕ್ಚುಲಿ ಅದು ಅದೇ ತರ ಆಫ್ಟರ್ ಒನ್ ಮಿಡಲ್ ಏಜ್ ಅಲ್ಲ, ನಮ್ಮ ಮಸಲ್ಸ್ ಎಲ್ಲ ನಾವು ಅದನ್ನ ಎಷ್ಟು ಆಕ್ಟಿವ್ ಆಗಿ ಇಡ್ತೀವಿ ಅದು ಸ್ಟ್ರಾಂಗ್ ಆಗಿ ಸಸ್ಟೈನ್ ಆಗತ್ತೆ. ಬಿಟ್ರೆ ಅದರ ಒಂದು ಸ್ಟ್ರೆಂತ್ ಅನ್ನ ಅದು ಕಳ್ಕೊಳ್ತಿರುತ್ತೆ. ಬಟ್ ಅದನ್ನ ಸಸ್ಟೈನ್ ಮಾಡೋದು ನಮ್ ಕೈಯಲ್ಲಿ ಇರುತ್ತೆ. ಅದಕ್ಕೆ ಸಪ್ಲಿಮೆಂಟ್ ಏನಾದ್ರು ಬೇಕಾಗತ್ತೆ. ಅದು ಆ ಒಂದ್ ಸ್ವಲ್ಪ ಸಪ್ಲಿಮೆಂಟ್ ಪ್ರಾಬ್ಲಮ್. ಕರೆಕ್ಟ್, ಆ ಸಪ್ಲಿಮೆಂಟ್ ಏನ್ ಬೇಕಲ್ಲ ಅದೇ ಸಪ್ಲಿಮೆಂಟ್ ಅದರಲ್ಲಿದೆ. ಇವಾಗ ನಾವು Okay. ಎಫರ್ಟ್ ಎಲ್ಲ ಹಾಕ್ತಿರ್ತೀವಿ. ಇವಾಗ ನಮ್ಮ ಚಿಕ್ಕಮ್ಮವ್ರಿಗೆ ಶುಗರ್ ಇತ್ತು, ಶುಗರ್ ಇದೆ ಆಕ್ಚುಲಿ. ಓಕೆ. ಓಕೆ, ಅರೌಂಡ್ 350 ಏನೋ ಇತ್ತು. ಸೊ ನಾವು ಅವ್ರಿಗೆ ಅವ್ರಿಗೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಮಲಗ್ಬೇಕು ಅನ್ಸೋದು, ಬಟ್ ಮಲಗಿದ್ರೆ ನಿದ್ದೆ ಬರಲ್ಲ. ಎರಡನೇದು Okay. ಪೂರ್ತಿ ಸುಸ್ತು. ಸೊ ನಾವು ಶಿ ಹ್ಯಾಸ್ ಸ್ಟಾರ್ಟೆಡ್ ಟೇಕಿಂಗ್ ಇಟ್. ಅವ್ರಿಗೆ ಆ ಎನರ್ಜಿ ಲೆವೆಲ್ ಹೈ ಆಗಿದೆ. ಓಕೆ. ಓಕೆ, ಸೊ ನೀವು ಒಂದ್ಸಲ ಅವ್ರ ಜೊತೆ ಮಾತಾಡಿ ನೋಡಿ, ನಿಮ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ಬೋದು ಅಂತ ನನಗನ್ಸುತ್ತೆ. ಯಾಕಂದ್ರೆ ಅವರು ಒಂದು ಓಕೆ, ನಾನು ನಿಮ್ಗೆ ಪ್ರಾಣಿಕ್ ಹೇಳಿ. ಹಾ ಹೇಳಿ. ಇಲ್ಲ ಹೇಳಿ, ನಿಮ್ ಕಂಪ್ಲೀಟ್ ಮಾಡಿ. ಏನಿಲ್ಲ, ಅದರಿಂದ ನನಗೆ ಹೆಲ್ಪ್ ಆಗಿದೆ. ಸೊ ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ನಾನು ಕನೆಕ್ಟ್ ಮಾಡ್ತೀನಿ, ನೀವು ಅವ್ರ ಜೊತೆ ಮಾತಾಡ್ತಿರ್ಬೋದು. ಓಕೆ ಓಕೆ ಸರ್, ನಂಬರ್ ನಂಗೆ ಶೇರ್ ಮಾಡಿ, ನಾನು ಮಾತಾಡ್ತೀನಿ. ಸರಿ. ಅದೇ ಅಂದ್ರೆ ನಾನು ಪ್ರಾಣಿಕ್ ಹೀಲಿಂಗ್, ಡಿಸ್ಟೆನ್ಸ್ ಪ್ರಾಣಿಕ್ ಹೀಲಿಂಗ್ ಮಾಡ್ತೀನಿ. ಡಿಸ್ಟೆನ್ಸ್ ಅಲ್ಲೇ ಮಾಡೋದಿರುತ್ತೆ. ನಾವು ಆಕ್ಚುಲಿ ರೇಖಿನೂ ಸಮ್ ಲೆವೆಲ್ ಆದ್ಮೇಲೆ ಡಿಸ್ಟೆನ್ಸ್ ಮಾಡ್ತಾರೆ. ಬಟ್ ಇಟ್ ಈಸ್ ಐ ಡೋಂಟ್ ಥಿಂಕ್ ಸೊ ಅದು ಲಾಂಗ್ ಪ್ರೊಸೆಸ್ ಅಲ್ಲಿ ಅವ್ರಿಗೆ ವರ್ಕ್ ಆಗುತ್ತೆ ಅಂತ. ಪ್ರಾಣಿಕ್ ಹೀಲಿಂಗ್ ಅಲ್ಲಿ ನಾವು ಡಿಸ್ಟೆನ್ಸ್ ಹೀಲಿಂಗು ಮಾಡ್ತೀವಿ. ಸೊ ಅದನ್ನ ನಾನು ಹೇಳಿದಾಗ ನೀವು ನನ್ಗೆ ಹೇಳಿದ್ರಿ ಆತರ. ನನ್ಗೆ ಸ್ವಲ್ಪ ಅದ್ರ ಬಗ್ಗೆ ನಾನು ನಿಮ್ ಜೊತೆ ಮಾತಾಡ್ಬೇಕಿದೆ ಅಂತ. ಸೊ ಅದಕ್ಕೆ ಕೇಳ್ದೆ ನಾನು ಅಷ್ಟೇ. ಹಂಗಿದ್ರೆ ಒಂದ್ ಕೆಲಸ ಮಾಡೋಣ, ನೀವು ಪ್ರಾಣಿಕ್ ಹೀಲಿಂಗ್ ಬಗ್ಗೆ ನೀವು ಡಿಸ್ಟೆನ್ಸ್. ಓಕೆ, ಇನ್ನೊಂದು ಐ ವಾಂಟೆಡ್ ಟು ಹೆಲ್ಪ್ ಆಲ್ ದ CBC ಅಂಡ್ FBMN ಮೆಂಬರ್ಸ್ ಇನ್ ಒನ್ ಮೋರ್ ವೇ. ನಿಮ್ಮ ಹತ್ರ ಯಾವ್ದಾದ್ರು ಒಂದು ಬಿಸ್ನೆಸ್ ಇದೆ, ಆ ಬಿಸ್ನೆಸ್ ಬಗ್ಗೆ ನಿಮ್ಮ ಕ್ರೆಡಿಬಿಲಿಟಿ ಬಿಲ್ಡ್ ಮಾಡ್ಕೋಬೇಕಾಗಿದೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲೈಂಟ್ಸ್ ನ ಅಟ್ರಾಕ್ಟ್ ಮಾಡ್ಬೇಕಾಗಿದೆ. ಈ ತರದ್ ಏನಾದ್ರು ಇತ್ತು ಅಂದ್ರೆ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಬ್ಯಾಕಪ್. ಅಂದ್ರೆ ಸರ್ಟನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಟೆಸ್ಟಿಮೋನಿಯಲ್ಸ್ ಆಗಿರ್ಬೋದು, ಈ ತರದೆಲ್ಲ ನಿಮ್ಮ ಹತ್ರ ಇರಬೇಕು. ಅವಾಗ ವಿ ಹ್ಯಾವ್ ಸ್ಟಾರ್ಟೆಡ್ ಕಂಡಕ್ಟಿಂಗ್ ಪಾಡ್ಕಾಸ್ಟ್. ಇವಾಗ ಲೆಟ್ ಮಿ ಶೋ ಯು. ಅಂದ್ರೆ ಇವನ್ ನಮ್ಮ ಹಳೆ ಕಮ್ಯುನಿಟಿ ಮೆಂಬರ್ಸ್ಗೂ ಕೂಡ ಇನ್ವೈಟ್ ಮಾಡಿ ನಾವು ಪಾಡ್ಕಾಸ್ಟ್ ಮಾಡ್ತಿದೀವಿ ಇವಾಗ ಆಲ್ರೆಡಿ. ಓಕೆ, ಲೆಟ್ ಮೀ ಎಲ್ಲ CBC ಮೆಂಬರ್ಸ್ಗೂ ಕೂಡ ಅದನ್ನ ಆ ಸಪೋರ್ಟ್ ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂಡು ವಿ ಆರ್ ಥಿಂಕಿಂಗ್ ಆಫ್ ಇಟ್. ಇಲ್ಲಿ ನೋಡಿ, ಇವ್ರೆ ರೂಪಾ ಹೆಗಡೆ ಅಂತ. ಶಿ ಇಸ್ ಅನ್ ಎಕ್ಸ್ಪರ್ಟ್ ಆಫ್ ಡೈರೆಕ್ಟ್ ಮಾರ್ಕೆಟಿಂಗ್ ಆಲ್ಸೋ. ನಾನು ಇವಾಗ ಹೇಳ್ತಾ ಇದ್ದಿದ್ದು ಇವ್ರ ಬಗ್ಗೆನೆ. ಓಕೆ, ಇವಾಗ ಇವರು ಕೂಡ ನಮ್ಮ ಒಬ್ಬ ಕ್ಲೈಂಟ್. ಇವನ್ ನಮ್ಮ ಕ್ಲೈಂಟ್ಸ್ಗೂ ಕೂಡ ನಾವು ಈ ಒಂದು ಸಪೋರ್ಟ್ ನ ಕೊಡ್ತಾ ಇದ್ವಿ. ಹೇಗಂದ್ರೆ ಅವ್ರ ಪಾಡ್ಕಾಸ್ಟ್ ಮಾಡಿ ಅವ್ರ ಬಗ್ಗೆ ಅಲ್ಲಿ ಮಾತಾಡಿ ಅದರಿಂದ ಜನರಿಗೆ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋ ಎಲ್ಲಾ ಪ್ರಶ್ನೆಗಳನ್ನ ನಾವೇ ಕೇಳಿರ್ತೀವಿ. CBC ಗ್ರೂಪ್ ಅಲ್ಲೂ ಕೂಡ ನೀವ್ ಯಾರಾದ್ರೂ ಈ ಪಾಡ್ಕಾಸ್ಟಿಗೆ ಬಂದು ಮಾತಾಡೋದಕ್ಕೆ ಇಷ್ಟ ಇದ್ರೆ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಅಷ್ಟೊಂದು ಬ್ಯಾಕಪ್ ಇದೆ ಅಂತಂದ್ರೆ, ಲೆಟ್ ಮಿ ನೋ. ಐ ವಿಲ್ ಅರೇಂಜ್ ಫಾರ್ ಯುವರ್ ಪಾಡ್ಕಾಸ್ಟ್ ಅಂಡ್ ವಿ ಕ್ಯಾನ್ ಡೂ ದಟ್. ನಮ್ಮ ಬ್ಯಾಕಪ್ ಇನ್ ದ ಸೆನ್ಸ್ ವಾಟ್ ಆಲ್ ಯು ವಾಂಟ್ ಟು ನೋ. ಸರ್ಟನ್ ಕ್ರೈಟೀರಿಯಾಸ್ ಇದೆ. ನಾನು ಅದನ್ನ ಕಳಿಸ್ಕೊಡ್ತೀನಿ. ಓಕೆ. ಸೊ ಹಾಗೇನಾದ್ರೂ ಇದ್ದಾಗ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು. Okay, sir. Okay, done. Okay, sir. Thank Any you. other questions? Anybody? No, sir. ಮಂಜುಳಾ ಅವರೇ, AI ಫ್ರೀ ವಿಡಿಯೋ ಕ್ರಿಯೇಟ್ ಮಾಡುವ ವೆಬ್ಸೈಟ್ ನೇಮ್ Veo3 ಇದೆ, ಜಮಿನಾ ಇದೆ. ನಾನು ಮೊನ್ನೆ ಹಾಕಿರೋದ್ರಲ್ಲಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರೋ ವಿಡಿಯೋ ಕಳ್ಸಿದ್ನಲ್ಲ ಗ್ರೂಪ್ ಅಲ್ಲಿ, CBC ಗ್ರೂಪ್ ಅಲ್ಲಿ ವಿಡಿಯೋ ಕಳ್ಸಿದ್ದೀನಿ ನೋಡಿ. ಆಲ್ಮೋಸ್ಟ್ ನಿರಂಜನ್ ಕುಮಾರ್, ಆಲ್ಮೋಸ್ಟ್ ಸೇಮ್ ಪ್ರಾಬ್ಲಮ್ ಇದೆ ನನಗೆ. ಏನ್ ಪ್ರಾಡಕ್ಟ್ ನಂಬರ್ ಕೊಡಿ ನಿರಂಜನ್. ನಾನು ನಿಮ್ಮ ನಂಬರ್ನ ಅವ್ರಿಗೆ ಕೊಟ್ಟಿರ್ತೀನಿ, ಅವರು ನಿಮ್ಮ ಜೊತೆ ಮಾತಾಡ್ತಾರೆ.
ಕನೆಕ್ಟೆಡ್ ಟು ಲ್ಯಾಪ್ಟಾಪ್. ಓಕೆ ಪ್ರೇರಣ, ನೀವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿದ್ರೆ ಕಳಿಸಿ. ಓಕೆ, ಯಾರಿಗಾದ್ರೂ ಇಶ್ಯೂಸ್ ಇದ್ರೆ, ಹೆಲ್ತ್ ಇಶ್ಯೂಸ್ ಇದ್ರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ಅವ್ರಿಗೆ ನಿಮ್ಮ ನಂಬರ್ ಕೊಡ್ತೀನಿ ನಾನು. ಓಕೆ, ನೀವು ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ ಅವ್ರ ಜೊತೆ. ಜಸ್ಟ್ ಡ್ರಾಪ್ ಮಿ ಒನ್ ಮೆಸೇಜ್. ಸರ್, ನೀವು ಇದರಲ್ಲಿ ಕನೆಕ್ಟ್ ಆಗಿದ್ರೆ, ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಆಗಿದ್ರೆ ಶೇರ್. ಓಕೆ, ನಿಮ್ಮ ಸ್ಕ್ರೀನ್ ಶೇರ್ ಮಾಡಿದ್ರೆ ಮತ್ತೆ ನನಗೆ ಹಿಂಗೆ ಬೇಕು ಹಂಗೆ ಇದು ಮಾಡ್ಕೊಳಕ್ಕಾಗಲ್ಲ. ಓಕೆ, ನಿಮ್ಮದೇ ಸ್ಕ್ರೀನ್ ಶೇರ್ ಮಾಡಿ, ಪರವಾಗಿಲ್ಲ. ಮತ್ತೆ ಇಲ್ಲಿ ಬಂದು ನಾನು ಡೌನ್ಲೋಡ್ ಮಾಡಿಕೊಂಡು ದಟ್ ಇಸ್ ನಾಟ್ ಗೆಟ್ ಇಂಟು ದಟ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರೇರಣಾ. ಎಸ್ ಸರ್. ಸ್ಕ್ರೀನ್ ಶೇರ್ ಮಾಡಲಾ ಸರ್? ಮಾಡಿ. ಹಾಂ ಸರ್. ಓಕೆ, ನೀವು ಸ್ಕ್ರೀನ್ ಶೇರ್ ಮಾಡ್ಬೇಕಂದ್ರೆ ಐ ಹ್ಯಾವ್ ಟು ಮೇಕ್ ಯು ಹೋಸ್ಟ್. ಒಂದು ನಿಮಿಷ, ಎಲ್ಲಿತ್ತು ಪ್ರೇರಣಾ? ಓಕೆ ಪ್ರೇರಣಾ, ಯು ಕ್ಯಾನ್ ಶೇರ್ ನೌ. ಎಸ್ ಸರ್. ಪ್ರೇರಣಾ, ಯು ಆರ್ ಇನ್ 12th ಸ್ಟ್ಯಾಂಡರ್ಡ್ ರೈಟ್? ನೋ ಸರ್, ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್. ಓ, ಡಿಗ್ರಿ ಕಂಪ್ಲೀಟ್ ಆಯ್ತಾ? ಎಸ್ ಸರ್. ಓಕೆ, ಯಾವರು ನಿಮ್ದು? ದಾವಣಗೆರೆ ಸರ್. ಪ್ರಾಪರ್ ನಮ್ದು ಬಾಗಲಕೋಟ್ ಸರ್. ಓಕೆ, ಹಾಂ ಸರ್. ಸೊ ವಾಟ್ ಆರ್ ಯುವರ್ ಪ್ಲಾನ್ಸ್ ನೆಕ್ಸ್ಟ್? ಸರ್, ಫಸ್ಟ್ ಕೋರ್ಸ್ ಆದ್ಮೇಲೆನೆ CA ಮಾಡ್ಬೇಕು ಅಂತ ಇದ್ದೀನಿ ಸರ್. CA ಮಾಡಬೇಕು ಅನ್ಕೊಂಡಿದ್ದೀರಾ? ಎಸ್ ಸರ್. ಎಸ್ ಸರ್. ಓಕೆ, ಗುಡ್. ಶೇರ್ ಮಾಡ್ತೀರಾ ಸ್ಕ್ರೀನ್? ಸರ್, ಸ್ಕ್ರೀನ್ ಶೇರ್ ಆಗಿಲ್ವಾ ಸರ್? ಇಲ್ಲ, ಆಗಿಲ್ಲ ಇನ್ನು. ಓ, ಸಾರಿ ಸರ್. CA ಎಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಾ? CA ಸರ್? ಹಾ. CA ಆನ್ಲೈನ್ ಅಲ್ಲಿ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಅಂದ್ರೆ ಪಾರ್ಟ್ ಟೈಮ್ ಮಾಡೋರು ಅದನ್ನ? ಅರ್ಥ ಆಗ್ಲಿಲ್ಲ ಸರ್. ಪಾರ್ಟ್ ಟೈಮ್ CA ಮಾಡ್ತೀರಾ, ಹೌದಾ? ಹೌದು ಸರ್. ಫೈನ್. ಇದು ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ CA ಮಾಡೋಣ ಅಂತ ಇದ್ದೀನಿ ಸರ್. ಯಾವ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ? ಗ್ರಾಫಿಕ್ ಡಿಸೈನಿಂಗ್ ಯಾವ್ದಾವ್ದು ಕೋರ್ಸ್ ಜಾಯ್ನ್ ಆಗಿದ್ದೀನಲ್ಲ ಸರ್. ಹಾ. ಸೊ ಅರ್ನಿಂಗ್ ಸ್ಟಾರ್ಟ್ ಆದ್ಮೇಲೆ ನನ್ನ ದುಡ್ಡಲ್ಲೇ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸರ್. ವಾಟ್ ಇಸ್ ದ ಫೀಸ್ ಫಾರ್ CA? ಸರ್, ಅರೌಂಡ್ ಇಟ್ ಕಾಸ್ಟ್ ಎಲ್ಲ ಸೇರಿ, ರಿಜಿಸ್ಟ್ರೇಷನ್ ಎಲ್ಲ ಸೇರಿ 50,000 ಆಗುತ್ತೆ ಸರ್. ಓಕೆ, ಒಂದು ಕೆಲಸ ಮಾಡಿ, ಹಾಂ ಸರ್. ಇದನ್ನ ಮುಗಿಸಿ ನಾಳೆ ನನಗೆ ಕಾಲ್ ಮಾಡಿ ಒಂದ್ಸಲ. ಓಕೆ, ಶೋರ್ ಶೋರ್ ಸರ್. ಡನ್. ಸರ್, ಸ್ಕ್ರೀನ್ ಶೇರ್ ಆಗ್ತಿದೆ? ಆಗಿದೆ 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 ಆಗಿದೆ. ಹಾ, ಓಕೆ ಸರ್. ತೋರಿಸಿ ಇವಾಗ ಓಕೆ ಏನೇನು ಸರ್. ತೋರಿಸ್ಬೇಕು. ಓಕೆ, ಒಂದು ಕೆಲಸ ಮಾಡಿ, ನನಗೆ ಹಾ, ಆಕ್ಸೆಸ್ ಸರ್. ಕೊಡಿ, ನಾನು ರಿಕ್ವೆಸ್ಟ್ ಕಳಿಸ್ತೀನಿ, ಗಿವ್ ಮಿ ಆಕ್ಸೆಸ್. ಓಕೆ ಸರ್. ಓಕೆ, ನಾವು ಲೀವ್ ಇಟ್. ಹಾಂ ಸರ್. PMS ಇಲ್ಲಿ ನೆಗೆಟಿವ್ ಸ್ಪೇಸ್ ಜಾಸ್ತಿ ಇದೆ ಪ್ರೇರಣ. ಇಲ್ಲಿ ಹಾಂ ನೋಡಿ, ಸರ್. ಈ PMS ಮೇಲೆ ಇಲ್ಲಿ ನೆಗೆಟಿವ್ ಸ್ಪೇಸ್ ಜಾಸ್ತಿ ಇದೆ, ಸೊ ಇಲ್ಲಿ ಕೆಳಗಡೆ ಜಾಸ್ತಿ ಇದೆ, ಸೊ ಈ ತರ ಇರಬಾರ್ದು. ದಿಸ್ ಫಸ್ಟ್ ಥಿಂಗ್. ಹಾಂ ಸರ್. Same with this. This is not related to money. ಈ ಬುಕ್ ಬಂದ್ರೆ it is not related to money. ಎಸ್ ಸರ್. Okay. Somewhat this is good, but ಈ ಕಲರ್ ಏನಿದೆಲ್ಲ, which color ಹಾಂ is ಸರ್. this? Dark blue color? Is it dark blue? ಎಲ್ಲೋ ಸರ್. ಅಲ್ಲ, ಇದು ಹೊರಗಡೆದು. Dark gray ಇದೆ. So instead of dark gray, you would have taken ನೀವು ಏನೋ ಕರ್ಸರ್ ಏನೋ ಮಾಡ್ಬೇಡಿ, ಸುಮ್ಮನೆ ಇರಿ.
ಓಕೆ, ಈ ತರ ಮಲ್ಟಿಪಲ್ ಐಕಾನ್ಸ್ ಬರಬಾರ್ದು. ಓಕೆ, ಇಲ್ಲ ಹಾ ನೋಡಿ. ಸರ್ 1 2 3 ಈ ತರ ಬರಬಾರ್ದು. ಹಾ ಸರ್ somewhat this is good. ಎಸ್ ಸರ್ This is also okay. PNG, Procter and Gamble ಅಂತ ಒಂದು ಕಂಪನಿ ಇದೆ, ಗೊತ್ತಾ? ಗೊತ್ತಿಲ್ಲ ಸರ್. ಸರ್ಚ್ ಫಾರ್ ಇಟ್. ಅದರ ಲೋಗೋ ನೋಡ್ಕೊಳ್ಳಿ. ಹಾ ಸರ್ PNG. ಓಕೆ ಸರ್. ದಿಸ್ ಇಸ್ ಓಕೆ. ಇದೇನ್ ಮಾಡಿದಿರಲ್ಲ, ಹಾ ಸರ್ ಇಲ್ಲಿ ಮಾಡಿದಿರ ಈ ತರ. ಓಕೆ, ಇದು ಮಾಡಿದಾಗ ಏನ್ ಮಾಡ್ಬೇಕು, ಇದನ್ನ ಇಲ್ಲಿ ಇಟ್ಕೊಂಡು ಇನ್ನೊಂದು ಐಡಿಯಾ ತೋರಿಸ್ತೇನೆ. ಹಾ ಸರ್ ಈ ತರದ ಲೋಗೋಗಳನ್ನ ಮಾಡ್ಬೇಕಂದ್ರೆ ವಾಟ್ ಯು ಕ್ಯಾನ್ ಡೂ ಇಸ್, ನನ್ನೇ ಒಂದು ಸಿರೀಸ್ ನೋಡ್ತಾ ಇದ್ದೆ ನಾನು ಮನೇಲಿ ಕೂತಾಗ, ಸಲಾಕಾರ್ ಅಂತ. ಓಕೆ, ಹಾ ಸರ್ ಸೊ ಐ ಲೈಕ್ ದ ವೇ ದೇ ರೋಡ್ ಸಲಾಕಾರ್. ಆ ಹೆಸರಲ್ಲೇ ದೇ ಹ್ಯಾಡ್ ಕ್ರಿಯೇಟೆಡ್ ಅ logo kind of thing. Let me see if I can get that image. ಹಾ ಸರ್ ಇಲ್ಲಿ ನೋಡಿ. It was one of the India Pakistan nuclear bomb related ಏನೋ ಇತ್ತು. ಹಾ ಸರ್ ಇಲ್ಲಿ ಸರಿಯಾಗಿ ಕಾಣಿಸ್ತದೆ, ದೊಡ್ಡದು ಬೇಕು ಇಮೇಜ್. ಒಂದು ನಿಮಿಷ ಇರಿ. Excuse me. ಹಾ ಸರ್ तो क्लास ले रहा हूँ सर, थोड़ी देर में कॉल करता हूँ. ओके ओके. ಇಲ್ಲಿ ಬರಲ್ಲ. ಓಕೆ, ನಾನು ಇದನ್ನ ಇಲ್ಲೇ ದೊಡ್ಡದು ಮಾಡಿ ತೋರಿಸ್ತೀನಿ, ಟ್ರೈ ಮಾಡ್ತೀನಿ. ಸಲಾಕಾರ್ ಇಲ್ಲಿ ನಿಮ್ಗೆ ಇಲ್ಲಿ ಕೆ ಕಾಣಿಸ್ತಾ ಇದೆನಾ? ಕಾಣಿಸ್ತಿಲ್ಲ ಸರ್ ಈಗ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆನಾ ಇಲ್ವಾ? ನಿಮ್ ಸ್ಕ್ರೀನ್ ಕಾಣಿಸ್ತಿದೆ ಸರ್. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆನಾ? ನೀವಿರೋದ್ ಕಾಣಿಸ್ತಿದೆ ಸರ್. ಅಲ್ಲಲ್ಲ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆನಾ ಇಲ್ವಾ? ಇಲ್ಲ ಸರ್. ನನ್ನ ಸ್ಕ್ರೀನ್ ಕಾಣಿಸ್ತಾ ಅಲ್ವಾ? ಇಲ್ಲ ಸರ್. I think we have to stop your screen sharing and then I have to start my screen sharing. ಇಲ್ಲಿ ನೋಡಿ, ಕಾಣಿಸ್ತದೇನಾ? ಹಾ ಸರ್. ಜಸ್ಟ್ ಸಿಂಪಲ್ ಟೆಕ್ಸ್ಟ್ ಇದೆ, SALAKAAR, ಸಲಾಕಾರ್. ಓಕೆ, ಎಸ್ ಸರ್. ಇಲ್ಲಿ ಒಂದು ಮಂತ್ರಿ ತರ ಈ ಕೆ ನಲ್ಲಿರುವಂತ ಗ್ಯಾಪ್ ನ ಅವರು ಬಳಸ್ಕೊಂಡಿದ್ದಾರೆ. ಎಸ್ ಸರ್. ಓಕೆ, ಎಸ್ ಸೊ ನನ್ನ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಅಲ್ಲಿ ಒಂದು ಇದೇ ತರ ಲೋಗೋಗೆ ಸಂಬಂಧಪಟ್ಟಂಗೆ ಬೆಸ್ಟ್ ಕೊರಿಯರ್ ಇಂಟರ್ನ್ಯಾಷನಲ್ ಕೊರಿಯರ್ಸ್ ಕೊರಿಯರ್ ಸರ್ವಿಸಸ್ BPDC DHL FedEx, yes, it was FedEx actually. FedEx logo ಬೇಕಾಗಿತ್ತು. Okay, let me fetch FedEx logo here. ಇವ್ರು ಏನ್ ಮಾಡಿದ್ದಾರೆ ಅಂತ ಸ್ವಲ್ಪ ಗಮನ ಕೊಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ನಾವು ಸಿ ಹಿಯರ್
FEDEX ಇದೆ, ಫೆಡೆಕ್ಸ್, ಕರೆಕ್ಟ್? ಎಸ್ ಸರ್. ಇಲ್ಲೊಂದು ನೆಗೆಟಿವ್ ಸ್ಪೇಸ್ ನ ಅವರು ತುಂಬಾ ಕ್ಲೆವರ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಯಾವುದು? ಈ ಮಧ್ಯೆ ಆರೋ ಮಾರ್ಕ್ ತರ ಮಾಡ್ಕೊಂಡಿದ್ದಾರೆ ಸರ್. ಎಸ್, ಕರೆಕ್ಟ್. E2X. ಎಸ್ ಸರ್. FEDEX, EX. ಓಕೆ, ಎಸ್ ಸೊ ಸರ್. ಈ ತರ ಸಾಕಷ್ಟು ಆಪ್ಷನ್ಸ್ ಬರುತ್ತೆ. ಹಾ ಸರ್. When you start thinking out of the box, you need not have to run behind the icons only. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ್ದಾರೆ ನೋಡಿ ಕ್ಲಿಯರ್ ಆಗಿ. ಓಕೆ, ಕೊರಿಯರ್, ವಿ ಆರ್ ಎವ್ರಿವೇರ್ ಅಂತ ತೋರಿಸಿದ್ದಾರೆ. ಆಮೇಲೆ ಈವನ್ ವೆನ್ ಯು ಲುಕ್ ಅಟ್ ಅಮೆಝಾನ್ ಲೋಗೋ, A to Z, ಸ್ಮೈಲ್ ವಿತ್ ಡಿಂಪಲ್, ಹಂಗಿದೆ ಅದು. ಓಕೆ, ಎಸ್ ಸರ್. ಸೊ ಥಿಂಕ್ ಸಮಥಿಂಗ್ ಲೈಕ್ ದಿಸ್. ಇವಾಗ ನಿಮ್ಮ ಲೋಗೋಗೆ ಪೂರ್ತಿ PMMS ಬರಬೇಕು ಅಂತಿಲ್ಲ. ಅಮೆಝಾನ್ ಲೋಗೋ ಹಿಂಗೂ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರೆ A ಕೆಳಗಡೆ. ಸೊ ಒಂದೇ ಲೆಟರ್ ಇಂದನೂ ಕೂಡ ಲೋಗೋ ಕ್ರಿಯೇಟ್ ಮಾಡ್ಕೋಬಹುದು. ಎಸ್ ಸರ್. ಅರ್ಥ ಆಗ್ತಿದೆನಾ? ಹಾ ಸರ್. ಸೊ ಆ ತರ ಮಾಡ್ಕೊಂಡು ಲೋಗೋ ಕ್ರಿಯೇಟ್ ಮಾಡ್ಬೋದು ನೀವು. ನಿಮ್ ಸ್ಕ್ರೀನ್ ಶೇರ್ ಮಾಡ್ತೀರಾ ಇವಾಗ ಮತ್ತೆ? ಹಾ ಸರ್. ಮಾಡಿ. ಓಕೆ, ಇದಾಯ್ತು. ಒಂದು ನಿಮಿಷ, ಲೆಟ್ ಮೀ ಗೆಟ್ ನನಗೆ ಆಕ್ಸೆಸ್ ಕೊಡಿ. ಓಕೆ ಸರ್. ಅಗೇನ್ 1 2 3 4 elements ಇದೆ. You use the same structure everywhere. This is okay, this is still okay. ಓಕೆ, ಆಮೇಲೆ ಲೋಗೋ ಅಂತ ಬಂದಾಗ 2 M ಇದ್ರೆ ಒಂದರಲ್ಲೇ ಬಂದ್ಬಿಡುತ್ತದು. ಹಾ ಸರ್. You not have to take 2 M's there. ಓಕೆ ಸರ್. ಇದು ಬೇಡ. You haven't tried multiple variations, Prerna. ಅಕ್ಷರಗಳನ್ನ ಕಾನ್ಸ್ಟೆಂಟ್ ಇಟ್ಟು ಐಕಾನ್ಸ್ ಗಳನ್ನ ಚೇಂಜ್ ಮಾಡಿದ್ದೀರಾ. ನೋ, ದಿಸ್ ಇಸ್ ನಾಟ್ ವಾಟ್ ಐ ಮೆಂಟ್. ಹಾ, ಇಲ್ಲಿದೆ ನೋಡಿ, PM, ಇದು ಎಸ್ ಆಗ್ಬೋದು. ಎಸ್ ಸರ್. ಓಕೆ, ದಿಸ್ ಕ್ಯಾನ್ ಬಿ ಎಸ್, ದಿಸ್ ಇಸ್ P, ದಿಸ್ ಇಸ್ M, ದಿಸ್ ಕ್ಯಾನ್ ಬಿ ಯುವರ್ ಲೋಗೋ. ಎಸ್ ಸರ್. ಅಗೇನ್ ದಿಸ್ ಇಸ್ ಗುಡ್. ಇದೇನಿದೆ, P ಇದೆ, M ಇದೆ, ಇದ್ರ ಮುಂದೆ ಎಸ್ ಇದು ಇದೇ ತರ ಏನಾದ್ರು ಬಂದ್ರೆ ಅದನ್ನ ಕೂಡಿಸಿ ಇದಕ್ಕೆ ನಡೆಯುತ್ತೆ. ಓಕೆ ಸರ್, ಇದು PM 1 ಎಲಿಮೆಂಟ್ ಇತ್ತು, MS 1 ಎಲಿಮೆಂಟ್ ಇತ್ತು ಸರ್. ಹಾ, ಗೊತ್ತಾಯ್ತು. ಈ MS ಏನಿದೆ, ಹಾ ಸರ್. ಈಗ ಇದನ್ನ ತೆಗೀರಿ. ಓಕೆ ಹಾ ಸರ್. ಓಕೆ ಸರ್. ಇಲ್ಲಿಂದ ಫಾರ್ ಎಕ್ಸಾಂಪಲ್ ಈ ಕಾರ್ನರ್ ಇಂದ ಮತ್ತೊಂದು ಎಸ್, ಈ ಎಸ್ ಇದೆಯಲ್ಲ, ಹಾ ಸರ್. ಈ ಎಸ್ ನ ಇಲ್ಲಿಂದ ಜೋಡಿಸಿ ಈ ಕಡೆ ತಂದ್ರೆ ಅನ್ಕೊಳ್ಳಿ, ಇಲ್ಲಿವರೆಗೂ ಮುಗೀತು. ಅಂದ್ರೆ ಕೂಡ್ಸೋ ಅವಶ್ಯಕತೆ ಅಲ್ಲ, ಇಲ್ಲಿಂದ ಜಸ್ಟ್ ಕನೆಕ್ಟ್ ಮಾಡಿ ಹಿಂಗ್ ತಂದ್ರೆ. ಇವಾಗ P ಇಲ್ಲಿಂದ ತಂದಿದ್ದೀರಾ, ಎಸ್ ಎಸ್ ಇಲ್ಲಿಂದ ಹಿಂಗ್ ತಂದ್ರೆ ಅದು ಎಸ್ ಅನ್ಸ್ಕೊಳ್ಳೋದು. ಓಕೆ ಸರ್. ಆ ತರ ಏನಾದ್ರು ಮಾಡ್ಕೋಬಹುದು. ಇಲ್ಲಿ ಆಲ್ರೆಡಿ P ಇದೆ, ಓಕೆ, ಇಲ್ಲಿ M ಇದೆ. ಇವಾಗ ನೀವೇನ್ ಮಾಡ್ಬೋದು, ಎಸ್ ಕೂಡ ಈ ಕಡೆನೆ ತಿರುಗಿಸ್ಕೋಬಹುದು. ಇವಾಗ ಇದ್ರ ಉಲ್ಟಾ ಮಾಡಿದ್ರೆ ಅದು ಎಸ್ ಆಗುತ್ತೆ. ಕಾಪಿ ಪೇಸ್ಟ್, ಸ್ಟ್ರೇಟ್ ಲೈನ್ ಬೇಕಲ್ಲ.
ಏನು ಮಾಡಬೇಡಿ. ಸಾರಿ ಸರ್. ಬಿಡಿ ಬಿಡಿ ಬಿಡಿ, ಕೈ ಬಿಡಿ. ಐ ಥಿಂಕ್ ಯು ಹ್ಯಾವ್ ಮೂವ್ಡ್ ಇಟ್. ನಾನು ಸುಮ್ಮನೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಡೂ ಸಮಥಿಂಗ್ ಲೈಕ್ ದಿಸ್. ಹಾ ಸರ್. ಇಲ್ಲಿ ಪಿ ಇದೆ, ಇದು ಎಮ್ ಆಯಿತು, ಈ ಕಡೆದು ಎಸ್ ಆಯಿತು. ಸಮಥಿಂಗ್ ಸಮಥಿಂಗ್ ಆಫ್ ದಿಸ್ ಸಾರ್ಟ್ ಈ ಥರ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾ ಸರ್. ಐ ಆಮ್ ಜಸ್ಟ್ ಗಿವಿಂಗ್ ಯು ಐಡಿಯಾಸ್. ಶೋರ್. ನಾಟ್ ದಿಸ್ ಒನ್. ದಿಸ್ ಇಸ್ ಓಕೆ, ದಿಸ್ ಇಸ್ ಸ್ಟಿಲ್ ಓಕೆ. ಈ ಹಾ ಸರ್. ಆದರೂ ಕೂಡ ಇದು ಕಂಪ್ಲೀಟ್ ಅಂತ ಅನಿಸ್ತಾ ಇಲ್ಲ. ಹಾಂ, ಹಿಯರ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಓಕೆ, ಇವಾಗ ಎಮ್ ತೊಗೊಂಡಿದ್ದೀರಲ್ಲ, ಹಾ ಸರ್. ಇಲ್ಲಿ ನೋಡಿ, ಇಲ್ಲಿ ಮಾಡಿದ್ದೀರಲ್ಲ ನೀವು, ಇದನ್ನು ಬಿಡಿ. Now see what happens. ಲೆಕ್ಕಸೆ ಇದನ್ನು ತಗೊಂಡೆ. ಯಾವ್ದು ಈ ಕಲರ್ ಇದೆ ಅನ್ಕೋತೀನಿ. ಹಾ. ಅದೇ ಥರ ಇರೋ ಒಂದು ಫಾಂಟ್ ಇದೆ ಯಾವುದು, ಅದನ್ನು ತೊಗೊಂಡ್ರೆ ಮುಗಿದೋಯ್ತು ನಮ್ಮ ಕೆಲಸ. ಇದ್ಯಾವ ಫಾಂಟ್ ಇದೆ? ಇದು ಫಾಂಟ್ ಅಲ್ಲ, ಇಮೇಜ್ ಇದೆ ಇದು. ಏನ್ ಬಂತಿದೆ? ಬೇರೆನಾ ಬಂತಲ್ಲ. ಗೂಗಲ್ ಫಾಂಟ್ಸ್ ಎಲ್ಲ ಹಾಕಿದ್ರೆ ಅದರಲ್ಲಿ ಏನೋ ಟ್ರೈ ಮಾಡಿದ್ದೆ ಸರ್, ನೆನಪಿಲ್ಲ. ಏನೋ ಟ್ರೈ ಮಾಡೋಕೆ ಹೋಗಿ ಸಿಕ್ಕಾಪಟ್ಟೆ ಆ್ಯಡ್ ಮಾಡಿದ್ರು.
ಓಕೆ, ಇದೇ ತರಾನೇ ಒಂದು ಫಾಂಟ್ ಇದೆ, ಅದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾವ್ದಿದೆ ಅಂತ ನಂಗೆ ನೆನಪಾಗ್ತಿಲ್ಲ. ಹಾ ಸರ್. ಯು ಟು ಫಿಗರ್ ಇಟ್ ಔಟ್. ಓಕೆ ಸರ್ ಇದು ಎಲಿಮೆಂಟ್ ಇಂದ ತಗೊಂಡಿದ್ದೆ ಸರ್ PM ಅನ್ನು. ದ್ಯಾಟ್ಸ್ ಓಕೆ, ಬಟ್ ಹಾ ಅದೇ ಸರ್. ತರ ಫಾಂಟ್ ಕೂಡ ಇದೆ. ಹಾ ಸರ್. ಓಕೆ ಸರ್. ಇಲ್ಲಿ ನೋಡಿ, ಅಲ್ಲ ಇದಲ್ಲ, ಇದೇ ತರ ಇದೆ. ಅದು ಹೈಟ್ ವಾಸ್ ಇದೆ, but it looks something similar. Okay, if you enlarge this, ಇವಾಗ ನೋಡಿ, ಗೊತ್ತಾಯ್ತಾ ಇಲ್ಲಿ ಏನಾಯ್ತು ಅಂತ? ಎಸ್ ಸರ್, ಗೊತ್ತಾಯ್ತು ಸರ್. ಇವಾಗ ಕಟ್ ಆದಂಗೆ ಅನಿಸ್ತಾ ಇದೆ, ಲೋಗೋನು ಅನಿಸ್ತಾ ಇದೆ, ಪ್ಲಸ್ ಡಿಸೈನ್ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಇಲ್ಲಿ. ಎಸ್ ಸರ್. So this is how you have to figure out the different ways of designing your logo. ಎಸ್ ಸರ್. ನೋಡಿದ್ರೆ ಗೊತ್ತಾಗಲ್ಲ ಇದು ಹೆಂಗ್ ಮಾಡಿದ್ದಾರೆ ಅಂತ, ಹೌದಾ? ಹಾ ಸರ್. ಹಾ ಸರ್, ಹೌದು ಸರ್. ಇವಾಗ ಇಲ್ಲಿ ನಾನು ತಗೋತೀನಿ ಅಂದ್ರೆ ಇಷ್ಟು ಕಟ್ ಆಗತ್ತೆ, ಹಾ ಸರ್. ಬಟ್ ದ ರೈಟ್ ಪ್ಲೇಸ್ ಫಾರ್ ದಿಸ್ ಇಸ್ ಈ ಕಡೆ, ಯಾಕಂದ್ರೆ ಆ ಕಡೆ P ಎಷ್ಟಿದೆ ಅಷ್ಟೇ ಈ ಕಡೆನೂ ಬರ್ಬೇಕಲ್ಲ ಇದು, ಕರೆಕ್ಟ್? ಹಲೋ ಹಲೋ ಪ್ರೇರಣಾ, am I audible? ಹಲೋ ಹಲೋ ಪ್ರೇರಣಾ, guys, am I audible? Hello? Yes, I'm audible. I think Prerna is stuck. Yes. Okay, ಬೇರೆ ಯಾರಿಗಾದ್ರೂ ಏನಾದರೂ ಕ್ವಶನ್ ಇದ್ರೆ ದಯವಿಟ್ಟು ಆನ್ಸರ್ ಮಾಡಿ. ಓಕೆ, ನಂಬರ್ ಇಬ್ರು 3 ಜನ ಕೇಳ್ತಾ ಇದ್ರ, ಒಂದೇ ನಿಮಿಷ ಇಲ್ಲೇ ಈಗಲೇ ಕಳಿಸ್ಬಿಡ್ತೀನಿ. ಸಹನಾ ರೆಜಿಸ್ಟ್ರಾಂಟ್. ಓಕೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಹೇಳಿ. ಸರ್ ಡೌಟ್ ಅಂತ ಏನಿಲ್ಲ, ಇವಾಗ ರೀಸೆಂಟ್ ಆಗಿ ಡಿಸೈನ್ ಮಾಡಿದೆ ಸರ್, ಅದ್ರ ಬಗ್ಗೆ ಫೀಡ್ಬ್ಯಾಕ್ ಬೇಕಿತ್ತು. ಶೇರ್ ಮಾಡಿ, ಇಲ್ಲೇ ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿ, ನಾನು ಫೀಡ್ಬ್ಯಾಕ್ ಕೊಟ್ಟಿರ್ತೇನೆ. ಸರ್ ಗ್ರೂಪ್ ಅಲ್ಲಿ ಕಳ್ಸಿದೆ, ಫೇಸ್ಬುಕ್ ಗ್ರೂಪ್ ಅಲ್ಲಿ. ಫೇಸ್ಬುಕ್ ಗ್ರೂಪ್ ಅಲ್ಲ, ಬ್ಯಾಕ್ ಗ್ರೌಂಡ್ ಇಂದ ನಾಯ್ಸ್ ತುಂಬಾ ಬರ್ತಿದೆ ಸರ್. ಸಾರಿ ಸರ್. ನೋ ಪ್ರಾಬ್ಲಮ್, ನೋಡಿ. ಅಲ್ಲಿ ಅಪ್ರೂವ್ ಆಗಿದೆನಾ? ಹಾ ಸರ್, ಅಪ್ರೂವ್ ಆಗಿದೆ. ಯಾವುದು? ಒಂದು ನಿಮಿಷ ರೀ, ಇವ್ರನ್ನ ಮೊದಲು ಬಾಲಾಜಿ ಗೌಡ, ಲೆಟ್ ಮಿ ಬ್ಲಾಕ್ ಹಿಮ್ ಫಸ್ಟ್. ಅನ್ನೆಸೆಸರಿ ಪೋಸ್ಟ್ ಬರ್ತಾ ಇದೆ. ಸಸ್ಪೆಂಡ್ ಮಾಡಿದ. Suspend again, it will be temporary. ಈ ಥರ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಏನಾದರೂ ಹಾಕೋದಕ್ಕೆ ಶುರು ಮಾಡಿದ್ರೆ ಅಲ್ಲಿ ಸೀರಿಯಸ್ಲಿ ರಿಮೂವ್ ದಮ್. ಓಕೆ, ಲೆಟ್ ಮಿ ಬಾಯ್. ಇಂಥದ್ದೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ.
See. That's good. Sana, ಇದೆನಾ? ಚೆನ್ನಾಗಿದೆ, ಆದ್ರೆ ಒಂದೊಂದಾಗೆ ತಗೊಂಡ್ ಬನ್ನಿ. ಎಲ್ಲ ಒಟ್ಟಿಗೆ ತರೋ ಬದಲು ಒಂದೊಂದಾಗೆ ತಗೊಂಡ್ ಬನ್ನಿ. ಆಮೇಲೆ ಕಾರ್ನರ್ ಇಂದ ಏನು ಎಲಿಮೆಂಟ್ಸ್ ಬರುತ್ತಲ್ಲ, ಲೆಟ್ ದೆಮ್ ಪಾಪ್ ಅಪ್ ಒನ್ ಆಫ್ಟರ್ ದ ಅದರ್. ಎಲ್ಲ ಒಟ್ಟಿಗೆ ಪಾಪ್ ಅಪ್ ಆಗೋ ಬದಲು ಒಂದಾದ್ಮೇಲೆ ಒಂದು ಬಂದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಕೀಪ್ ಇಟ್ ಸ್ಲೋ. ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ಸರ್ ಬ್ಯಾನರ್ ಅಲ್ಲಿ ವಿಡಿಯೋ ಮಾಡ್ತಾರಲ್ಲ ಸರ್, ವಿಡಿಯೋ ಹಾಕ್ತಾರಲ್ಲ ಬ್ಯಾನರ್, ಆ ತರ ವಿಡಿಯೋ ಮಾಡಿದ್ದೆ ಸರ್. ಓಕೆ, ಬ್ಯಾನರ್ ಒಳಗಡೆನಾ? ಓಕೆ, ಹಾ ಸರ್. ಚೆನ್ನಾಗಿದೆ. ಸೊ ನೀವು ಸ್ಟಾರ್ಟ್ ಮಾಡಿ ಸರ್. ಯು ಆರ್ ಆಲ್ರೆಡಿ ರೆಡಿ ಫಾರ್ ಟೇಕಿಂಗ್ ಆರ್ಡರ್ಸ್. ಆರ್ಡರ್ ತಗೊಳ್ಳೋಕೆ ಶುರು ಮಾಡಿ. ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಮನಿ. ಸಣ್ಣ ಸಣ್ಣ ಚಾರ್ಜ್ ಮಾಡಿದ್ರು ಕೂಡ ನೋ ಪ್ರಾಬ್ಲಮ್. ಅದೇ ಸರ್, ಹೆಂಗ್ ತಗೋಬೇಕು ಆರ್ಡರ್, ಹೆಂಗ್ ಕನೆಕ್ಟ್ ಆಗ್ಬೇಕಂತ ಗೊತ್ತಿಲ್ಲ ಸರ್. ನಿಮ್ಮ ಪ್ರೊಫೈಲ್ ಅಲ್ಲಿ ಕಾಂಟ್ಯಾಕ್ಟ್ ಫಾರ್ ಆರ್ಡರ್ಸ್ ಅಂತ ಹಾಕಿ, ಎನ್ಕ್ವೈರಿ ಬರೋದಕ್ಕೆ ಶುರು ಆಗುತ್ತೆ. ಕಮೆಂಟ್ ಅಲ್ಲೂ ಹಾಕ್ತಿದ್ವಿ. ಬಯೋನಲ್ಲಿ ಹಾಕಿ, ಬಯೋನಲ್ಲಿ. ಆಮೇಲೆ ನಿಮ್ಮ ನಿಯರ್ ಬೈ ಲೊಕ್ಯಾಲಿಟಿನಲ್ಲಿ ಯಾರಾದ್ರು ಇದ್ರೆ, ನಿಮ್ಮ ನೋನ್ ರಿಲೇಟಿವ್ ಅಲ್ಲಿ ಯಾರಾದ್ರು ಇದ್ರೆ, ಬಿಸ್ನೆಸ್ ಓನರ್ಸ್ ಇದ್ರೆ, ಮೊದಲು ಅವ್ರದ್ದೇ ಆರ್ಡರ್ ತಗೊಳ್ಳಿ. ಓಕೆ, ಅಲ್ಲಿಂದ ನಿಮ್ಗೆ ಸಾಕಷ್ಟು ಇನ್ಪುಟ್ ಸಿಗುತ್ತೆ. ಓಕೆ, ಗುಡ್ ಜಾಬ್. No problem, Prerna. No problem. Okay, any other questions, anybody? ಬೇರೆ ಯಾರಿಗಾದ್ರೂ ಏನು ಪ್ರಶ್ನೆ ಇದೆನಾ? ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ, ಆನ್ಸರ್ ಮಾಡ್ತೇನೆ. ಓಕೆ, ರೂಪಾ ಮೇಡಮ್ ಫೋನ್ ನಂಬರ್ ಕೇಳ್ತಾ ಇದ್ರಿ. ಸೊ ಲೆಟ್ ಮಿ ಡ್ರಾಪ್ ಯುವರ್ ನಂಬರ್ ಹಿಯರ್. ರೂಪಾ ಹೆಗ್ಡೆ. ಓಕೆ, ನಂಬರ್ ಇಲ್ಲಿ ಹಾಕಿದ್ದೀನಿ. ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಸೊ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಹರ್. ನನ್ನ ಹೆಸರು ಹೇಳಿ, ನನ್ನ ರೆಫರೆನ್ಸ್ ಕೊಡಿ. ಸೊ ಶಿ ವಿಲ್ ಟಾಕ್ ಟು ಯು, ಶಿ ವಿಲ್ ಹೆಲ್ಪ್ ಯು. ವಿ ಆರ್ ವೆರಿ ಹೆಲ್ಪ್ಫುಲ್ ಲೇಡಿ. Okay, fine. Thank you guys. See you again either tomorrow or day after. Time availability ಮತ್ತು preparation ಎಲ್ಲ consider ಮಾಡ್ಬಿಟ್ಟು I'll let you. Okay, thank you so much. Have a great evening ahead. Bye bye.